ಓಂ ಶಾಂತಿ 29 ಏಪ್ರಿಲ್ 2025 प्रातः मुरली बाप दादा मधुबन। मीठे बच्चे, ये तुम्हारा बहुत अमूल्य जन्म है। इसी जन्म में तुम्हें मनुष्य से देवता बनने के लिए पावन बनने का पुरुषार्थ करना है। ಮಧುರರಾದ ಮಕ್ಕಳೇ, ಈ ನಿಮ್ಮ ಬಹು ಅಮೂಲ್ಯ ಜನ್ಮ ಇದು. ಈ ಸಂಗಮ ಯುಗದ ಬ್ರಾಹ್ಮಣ ಜನ್ಮ ಬಹು ಅಮೂಲ್ಯ ಜನ್ಮ ಇದು. ಈ ಜನ್ಮದಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗ್ಲಿಕ್ಕೆ ಪಾವನರಾಗೋ ಪುರುಷಾರ್ಥ ಮಾಡಿ. प्रश्न, ईश्वरीय संतान कहलाने वाले बच्चों की मुख्य धारणा क्या होगी? ನಾವು ಈಶ್ವರನ್ ಮಕ್ಕಳು ಅಂತ ಹೇಳ್ಕೊಳ್ಳುವಂತವ್ರ ಮುಖ್ಯ ಧಾರಣೆ ಏನಿರುತ್ತೆ, ಅಥವಾ ಈಶ್ವರನ ಮಕ್ಕಳ ಮುಖ್ಯ ಧಾರಣೆ ಏನಿರುತ್ತೆ? उत्तर, वह आपस में बहुत बहुत शीरखंड होकर रहेंगे, कभी लून पानी नहीं होंगे. ಅವರು ಪರಸ್ಪರ ಎಲ್ಲರ ಜೊತೆನೂ ಬಹಳ ಬಹಳ ಕ್ಷೀರಖಂಡವಾಗಿರ್ತಾರೆ. ಪ್ರೀತಿ ಸ್ನೇಹದಿಂದ ಹಾಲು ಜೇನು ಬೆರೆಸಿದಂತೆ ಅಂತ ಹೇಳ್ತಾರಲ್ಲ, ಆ ತರ ಸಿಹಿಯಾದ ಸಂಬಂಧ ಇರುತ್ತೆ. ಎಂದು ಅವರು ಉಪ್ಪು ನೀರಾಗಲ್ಲ. ಉಪ್ಪು ನೀರು ಯಾರಾದ್ರೂ ಬಾಯಿಗೆ ಹಾಕೊಂಡ್ರು ಮತ್ತೆ ಕುಡಿಯಲ್ಲ, ಉಗುಳು ಬಿಡ್ತಾರೆ. ಹಂಗೆ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸಹಕಾರ ಇಲ್ಲದೆ ಇರೋದಕ್ಕೆ ಹೇಳೋದು ಉಪ್ಪು ನೀರು. जो देह अभिमानी मनुष्य है वो उल्टा सुल्टा बोलते लड़ते झगड़ते. ಯಾರು ದೇಹ ಅಭಿಮಾನಿ ಮನುಷ್ಯರು ಅವ್ರು ಉಲ್ಟಾ ಸುಲ್ಟಾ ಮಾತಾಡ್ತಾರೆ. ಉಲ್ಟಾ ಸುಲ್ಟಾ ಯಾರು ಏನೋ ಮಾತಾಡಿದ್ರೆ ಅದಕ್ಕೆ ಏನೇನೋ ಮಾತಾಡ್ತಾರೆ, ಅದಕ್ಕೆ ಏನ್ ಸಂಬಂಧನೇ ಇರಲ್ಲ. ಹೊಡೆದಾಡೋದು, ಜಗಳ ಮಾಡೋದು, ಬೈದಾಡೋದು, ಇದೆಲ್ಲ ದೇಹ ಅಭಿಮಾನಿ ಮನುಷ್ಯರ ಲಕ್ಷಣಗಳಿದು. तुम बच्चों में वह आदत नहीं हो सकती. ಈ ಮಕ್ಕಳಲ್ಲಿ ಇಂತಹ ಅಭ್ಯಾಸಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರ ಮಕ್ಕಳು? ಈಶ್ವರನ ಮಕ್ಕಳು. यहाँ तुम्हें दैवी गुण धारण करने हैं, कर्मातीत अवस्था को पाना है. ಇಲ್ಲಿ ನಿಮ್ಮ ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು, ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಬೇಕು. ಈಶ್ವರನ್ ಮಕ್ಕಳಂದ್ರೆ ಅವ್ರದ್ದು ಎಲ್ಲ ಚಿಹ್ನೆಗಳು, ಈ ತರ ಧಾರಣೆಗಳು ಇರಬೇಕು. ಓಂ ಶಾಂತಿ. पहले पहले बाप बच्चों को कहते हैं देही अभिमानी भव, अपने को आत्मा समझो. ಮೊಟ್ಟ ಮೊದಲು ಬಾಬೋರ್ ಮಕ್ಕಳಿಗೆ ಹೇಳ್ತಾರೆ, ದೇಹಿ ಅಭಿಮಾನಿಗಳಾಗಿ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಗೀತಾ ಆದಿ ಮೇ ಬಲ್ ಕ್ಯಾ ಭಿ ಹೇ ಪರಂತು ವಹ ಸಭಿ ಹೇ ಭಕ್ತಿ ಮಾರ್ಗ ಕೆ ಶಾಸ್ತ್ರ. ಗೀತೆ ಮುಂತಾದವು ಏನಾದ್ರೂ ಇರ್ಲಿ, ಅದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳದು. ಬಾಬಾ ಹೇಳ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೀನಿ, ಈ ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. ಕೌನ್ಸಾ ಜ್ಞಾನ ಸುನಾತೆ ಹೇ, ಯಾವ ಜ್ಞಾನವನ್ನ ತಿಳಿಸ್ತೀನಿ? ಸೃಷ್ಟಿಯ ಅಥವಾ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. ಇದು ವಿದ್ಯೆ. ಇದು ಹಿಸ್ಟ್ರಿ और ಜಾಗ್ರಫಿ ಹೇನ, ಇದರಲ್ಲಿ ಇತಿಹಾಸ ಭೂಗೋಳ ಇದೆ. ಭಕ್ತಿ ಮಾರ್ಗ ಅಂದ್ರೆ ಅದರಲ್ಲಿ ಹಿಸ್ಟ್ರಿ ಜಾಗ್ರಫಿ ಅನ್ನೋ ಮಾತು ಇಲ್ಲ, ಆತರ ಯಾವುದೇ ಹೆಸರಿಲ್ಲ. ಯಾಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ಆ ಗ್ರಂಥ, ಈ ಶಾಸ್ತ್ರ, ಈ ಉಪನಿಷತ್ ಅದೆಲ್ಲ ಇದೆ. ಹಿಸ್ಟ್ರಿ ಜಾಗ್ರಫಿ ಬರಲ್ಲ ಅಲ್ಲಿ. ಸ್ಕೂಲ್ ಕಾಲೇಜಲ್ಲಿ ಹಿಸ್ಟ್ರಿ ಜಾಗ್ರಫಿ ಇದೆ. साधु संत आदि बड़े शास्त्र पढ़ते हैं, ये बाप तो कोई शास्त्र पढ़कर नहीं सुनाते हैं. ಸಾಧು ಸಂತರು ಕುತ್ಕೊಂಡು ಶಾಸ್ತ್ರ ಹೇಳ್ತಾರೆ. ಬಾಬೋರ್ ಎಂದು ಯಾವುದೇ ಶಾಸ್ತ್ರಗಳನ್ನ ಓದೋದು ಇಲ್ಲ, ಇಲ್ಲಿ ಶಾಸ್ತ್ರ ಇಟ್ಕೊಂಡು ಹೇಳೋದು ಇಲ್ಲ. ಯಾಕೆಂದ್ರೆ ಬಾಬಾ ಸ್ವಯಂ ನಾಲೆಜ್ಫುಲ್. ತುಮಕೋ ಇಸ್ ಪಢಾಯಿ ಸೆ ಮನುಷ್ಯ ಸೆ ದೇವತಾ ಬನಾತೆ. ಈ ಮಕ್ಕಳಿಗೆ ಬಾಬೋರು ಈ ವಿದ್ಯೆಯಿಂದ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ನೀವು ಬಂದಿದ್ದೀರಿ ಇಲ್ಲಿ ಮನುಷ್ಯರಿಂದ ದೇವತೆಗಳಾಗ್ಲಿಕ್ಕೆ. ಅವರು ಮನುಷ್ಯರೇನೆ, ಇವರು ಮನುಷ್ಯರೇನೆ. ಕಲಿಯುಗದಲ್ಲಿರೋರು ಮನುಷ್ಯನೇ, ಸತ್ಯಯುಗದಲ್ಲಿರೋರು ಮನುಷ್ಯರೇನೆ. ಆದ್ರೆ ಈ ಕಲಿಯುಗಿ ಪತಿತ ಮನುಷ್ಯರು ಬಾಬೋರನ್ನ ಕರೀತಾರೆ, ಏ ಪತಿತ ಪಾವನ ಬಾ ಅಂತ ಹೇಳಿ. ಅಥವಾ ಜಾನ್ತೆ ಹೋ ದೇವತಾಯೇ ಪಾವನ್ ಹೇ,
बाकी तो सभी अपवित्र मनुष्य है और देवताओं को नमन करते हैं. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ದೇವತೆಗಳು ಅಂದ್ರೆ ಪಾವನರು, ಬಾಕಿ ಎಲ್ಲರೂ ಪತಿತ ಮನುಷ್ಯರು. ದ್ವಾಪರ ಕಲಿಯುಗದೆಲ್ಲರೂ ಮನುಷ್ಯರು. ದೇವತೆಗಳು ಅಂತ ಹೇಳೋದು ಮನುಷ್ಯರಿಗೇನೆ, ಆದ್ರೆ ಅವರು ಪಾವನ ಮನುಷ್ಯರು. ದೇವತೆಗಳಿಗೆ ನಮನ ಮಾಡ್ತಾರೆ, ಅವರು ಪಾವನ, ತಮ್ಮನ್ನು ಪತೀತರು ಅಂತ ತಿಳ್ಕೊತಾರೆ. परंतु देवताएं पावन कैसे बने, किसने बनाया, ये कोई मनुष्य मात्र नहीं जानते हैं. ಆಯ್ತು, ದೇವತೆಗಳು ಪಾವನರು, ಹಾಗಾದ್ರೆ ಪಾವನ ಹೇಗಾದ್ರು, ಯಾರು ಅವರನ್ನ ಆತರ ಮಾಡಿದವರು, ಹೇಗಾದ್ರು, ಇದು ಯಾವುದೇ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ. ಬಾಬೋರ್ ತಿಳಿಸ್ಕೊಡ್ತಾರೆ. ನಿಮ್ಮನ್ನ ನೀವು ಮೊದಲು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ, ಇದರಲ್ಲೇ ಇರೋದು ಪರಿಶ್ರಮ. ಡಿಫಿಕಲ್ಟ್ ಸಬ್ಜೆಕ್ಟ್ ಇದು. ದೇಹ ಅಭಿಮಾನಿಗಳಾಗಬಾರ್ದು. ಆತ್ಮ ಅವಿನಾಶಿ. ಸಂಸ್ಕಾರ ಆತ್ಮದಲ್ಲೇ ಇರುತ್ತೆ. ಆತ್ಮನೇ ಒಳ್ಳೆ ಕೆಟ್ಟ ಸಂಸ್ಕಾರವನ್ನ ತನ್ನ ಜೊತೆಯಲ್ಲಿ ತಗೊಂಡೋಗುತ್ತೆ, ಇನ್ನೇನು ತಗೊಂಡೋಗಲ್ಲ. ಕಣ್ಣಿಗೆ ಕಾಣೋದು ಏನೂ ತಗೊಂಡೋಗಲ್ಲ. ತನ್ನ ಒಳ್ಳೆ ಕೆಟ್ಟ ಕರ್ಮಗಳು ಏನ್ ಮಾಡಿದೆ ಅದೇ ಸಂಸ್ಕಾರ ತಗೊಂಡೋಗುತ್ತೆ. ಇಸ್ಲಿಯೇ ಬಾಬಾ ಕೇತೆ ದೇಹಿ ಅಭಿಮಾನಿ ಬನ್ನಿ. ಅದರಿಂದನೇ ಬಾಬೋರ್ ಹೇಳೋದು, ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ. अपनी आत्मा को भी कोई जानते नहीं. जब रावण राज्य शुरू होता है, अंधियारा मार्ग शुरू होता है. ಯಾರು ತಮ್ಮನ್ನ ತಾವು ಆತ್ಮ ಅಂತಾನೆ ತಿಳಿದಿಲ್ಲ, ಆತ್ಮ ಅನ್ನೋದೇ ಗೊತ್ತಿಲ್ಲ, ನಾನೇ ಆತ್ಮ ಅನ್ನೋದು ಗೊತ್ತೇ ಇಲ್ಲ. ಯಾವಾಗ ರಾವಣ ರಾಜ್ಯ ಶುರು ಆಗುತ್ತೆ, ಅಂಧಕಾರದ ಮಾರ್ಗ ಶುರು ಆಗುತ್ತೆ, ದೇಹ ಅಭಿಮಾನಿಗಳಾಗ್ತಾರೆ. ದ್ವಾಪರ ಯುಗದಿಂದ पापेट समझाते, तुम बच्चे यहाँ किसके पास आए हो, किनके पास नहीं, मैंने इनमें प्रवेश किया. ಬಾಬೋರ್ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವು ಇಲ್ಲಿ ಯಾರ ಹತ್ರ ಬಂದಿದ್ದೀರಿ, ಇವ್ರ ಹತ್ರ ಅಲ್ಲ. ಇಲ್ಲಿ ಬ್ರಹ್ಮ ಬಾಬೋರನ್ನ ನೋಡ್ ಬಂದಿಲ್ಲ, ಬ್ರಹ್ಮ ಬಾಬೋರ್ ಹತ್ರ ಅಲ್ಲ, ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೀನಿ. ಅಂದ್ರೆ ನೀವು ಬಂದಿರೋದು ಯಾರ ಹತ್ರ, ಶಿವ ಬಾಬೋರ್ ಹತ್ರ. ಇನ್ಕೆ ಬಹು ಜನ್ಮೋಕೆ ಅಂತ ಕಾ ಪತಿ ಜನ್ಮ, ಇವರ ಬಹಳ ಜನ್ಮಗಳ ಅಂತಿಮ ಜನ್ಮ ಇದು. ಬ್ರಹ್ಮ ಬಾಬೋರ್ದು ಪತಿತ ಜನ್ಮ ಇದು. ಬಹು ಜನ್ಮ ಕೌನ್ ಸೆ, वो भी बताया है. ಆದಾ ಕಲ್ಪ ಪವಿತ್ರ ಜನ್ಮ, ಆದಾ ಕಲ್ಪ ಪತಿತ ಜನ್ಮ. ಬಹಳ ಜನ್ಮ ಅಂದ್ರೆ ಎಷ್ಟು, 84 ಜನ್ಮ. ಅದನ್ನು ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಅರ್ಧ ಕಲ್ಪ ಪವಿತ್ರ ಜನ್ಮ, ಅರ್ಧ ಕಲ್ಪ ಪತಿತ ಜನ್ಮ. तो ये भी पतित हो गया. ಇವ್ರನ್ನು ಬ್ರಹ್ಮ ಬಾಬೋರು ಪತೀತ ಆಗಿದ್ದಾರೆ. ಬ್ರಹ್ಮ ಅಪ್ನೆ ಕೋ ದೇವತಾ ವ ಈಶ್ವರ್ ನಹಿ ಕೇತಾ. ಬ್ರಹ್ಮ ಬಾಬೋರ್ ಯಾವತ್ತು ತನ್ನನ್ನ ನಾನು ದೇವತೆ ಅಂತಾನೂ ಹೇಳಲ್ಲ, ನಾನು ಈಶ್ವರ ಅಂತಾನೂ ಹೇಳಕ್ಕೂ ಸಾಧ್ಯ ಇಲ್ಲ. ಮನುಷ್ಯರು ತಿಳ್ಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮ ಅಂದ್ರೆ ದೇವತೆ ಇದ್ರು ಅಂತ, ಅದಕ್ಕೆ ಹೇಳ್ತಾರೆ ಬ್ರಹ್ಮ ದೇವತಾಯ ನಮಃ. ಬಾಬಾ ಹೇಳ್ತಾರೆ ಬ್ರಹ್ಮ ಪತೀತ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪತೀತ ಆಗಿ ಮತ್ತೆ ಪಾವನ ದೇವತೆ ಆಗ್ತಾರೆ. ತುಮ್ ಹೋ ಬೀಕೆ, ತುಮ್ ಬಿ ಬ್ರಾಹ್ಮಣ್, ಏ ಬ್ರಹ್ಮ ಬಿ ಬ್ರಾಹ್ಮಣ್. ಇವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು. ನೀವು ಬ್ರಾಹ್ಮಣರು, ಈ ಬ್ರಹ್ಮನು ಬ್ರಾಹ್ಮಣನೇ. ಇವರಿಗೆ ದೇವತೆ ಅಂತ ಯಾರು ಹೇಳ್ತಾರೆ, ಇನ್ಕೋ ದೇವತಾ ಕೌನ್ ಕೇತಾ ಹೇ. ಬ್ರಹ್ಮ ಕೋ ಬ್ರಾಹ್ಮಣ್ ಕಹಾ ಜಾತಾ ನಕಿ ದೇವತಾ. ಬ್ರಹ್ಮ ದೇವತೆ ಅಲ್ಲ, ಬ್ರಹ್ಮ ಬ್ರಾಹ್ಮಣ. ಬಾಬಾ ಹೇಳ್ತಾರೆ ಬ್ರಹ್ಮನನ್ನ ದೇವತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬ್ರಹ್ಮನಿಗೆಲ್ಲೂ ಪೂಜೆ ಇಲ್ಲ, ಬ್ರಹ್ಮನ ಮಂದಿರಗಳಿಲ್ಲ. ಒಂದೇ ಒಂದು ಮಂದಿರ ಇದೆ ಅಜ್ಮೀರಲ್ಲಿ, ಆದ್ರೂ ಬೇರೆ ದೇವತೆಗಳು ಅಂದ್ರೆ ಎಷ್ಟೊಂದು ಮಂದಿರ ಇದೆ ಹಳ್ಳಿಲೂ ಎಲ್ಲ ಕಡೆನೂ. ಆತರ ಬ್ರಹ್ಮಂದೆಲ್ಲೂ ಇಲ್ಲ. ಯಾಕೆಂದ್ರೆ ಬ್ರಹ್ಮ ದೇವತೆ ಅಲ್ಲ, ಬ್ರಹ್ಮ ಸಾಮಾನ್ಯ ಮನುಷ್ಯರು ಅಥವಾ ಬ್ರಾಹ್ಮಣರು. ಯಾವಾಗ ಪವಿತ್ರರಾಗ್ತಾರೆ, ब्रह्मा को देवता नहीं कहेंगे. जब तक विष्णु न बने तब तक देवता नहीं कहेंगे. ब्रह्मा ब्राह्मण, ब्रह्मा सो देवता. ಲಕ್ಷ್ಮೀ ನಾರಾಯಣರ ಕಮಾಂಡ್ ಸ್ವರೂಪ ವಿಷ್ಣು, ಅವಾಗ ದೇವತೆ ಅಂತ ಹೇಳೋದು. ಅಲ್ಲಿವರೆಗೂ ದೇವತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವನು ಬ್ರಾಹ್ಮಣ ಬ್ರಾಹ್ಮಣಿಯರು. ನೀವು ಮೊಟ್ಟ ಮೊದಲು ಶೂದ್ರರಾಗಿದ್ರಿ, ಬ್ರಾಹ್ಮಣರಾಗಕ್ ಮುಂಚೆ ಹಿಂದೆ ಶೂದ್ರರಾಗಿದ್ರಿ. ಈಗ ಬ್ರಾಹ್ಮಣರನ್ನ ಬಾಬೋರು ದೇವತೆಗಳನ್ನಾಗಿ ಮಾಡ್ತಾರೆ.
ये तुम्हारा अमूल्य हीरे जैसा जन्म कहा जाता है. ಇದು ನಿಮ್ಮ ಅಮೂಲ್ಯ ವಜ್ರ ಸಮಾನ ಜನ್ಮ ಅಂತ ಕರೀಲಾಗುತ್ತೆ. बल कर्म भोग तो होता ही है. तो बाबा कहते हैं अपने को आत्मा समझ मुझ बाप को याद करते रहो. भले कर्म ಭೋಗಗಳು ಇದೆ ಅಲ್ವಾ, ಜನ್ಮ ಜನ್ಮಾಂತರದ್ದು. ಈಗ ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನಾನೊಬ್ಬ ತಂದೆಯನ್ನ ನೆನಪು ಮಾಡಿ, ಈ ಪ್ರಾಕ್ಟೀಸ್ ಮಾಡಿ, ಅವಾಗ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ದೇಹದಾರಿ ಸಮಜಾ ತೋ ವಿಕರ್ಮ ವಿನಾಶ ನಹಿ ಹೋಂಗೆ. ಆತ್ಮ ಅಂತ ತಿಳ್ಕೊಂಡು ಬಾಬಾ ಅವ್ರು ನೆನ್ಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. ಅದನ್ ಬಿಟ್ಟು ನಾನು ದೇಹದಾರಿ, ಈ ದೇಹ ಧರಿಸಿದೀನಿ, ನಾನು ಇಂಥ ಅಕ್ಕವರು ಅಣ್ಣವರು ಅಂತ ತಿಳ್ಕೊಂಡ್ರೆ ವಿಕರ್ಮ ವಿನಾಶ ಆಗಲ್ಲ. ಆತ್ಮ ಬ್ರಾಹ್ಮಣ ಅಲ್ಲ. ಆತ್ಮ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆತರ ಆತ್ಮ ಬ್ರಾಹ್ಮಣ ಅಲ್ಲ. ಶರೀರದ ಜೊತೆಗಿದ್ರೇನೆ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಇದೆಲ್ಲ ಬರುತ್ತೆ. ಈಗ ಬಾಬೋರ ನೆನಪು ಮಾಡೋದ್ರಲ್ಲೇ ಇರೋದು ಪರಿಶ್ರಮ. राजयोग भी है. बाबा कहते हैं सहजते सहज भी है. कोई कोई को फिर डिफिकल्ट भी बहुत बाजता है. ಇದು ಸಹಜ ಯೋಗನೂ ಹೌದು. ಬಾಬಾ ಹೇಳೋದು ಸಹಜದ್ರಲ್ಲಿ ಸಹಜನೂ ಹೌದು. ನೀವು ನೋಡಿ ಜಗತ್ತಲ್ಲಿ ದ್ವಾಪರ ಕಲಿಯುಗದಲ್ಲಿ ಯಾರೆಲ್ಲ ಏನೇನು ಕಷ್ಟಪಟ್ಟಿದ್ದಾರೆ, ಏನೇನು ಹಠದ ಸಾಧನೆ ಮಾಡಿದ್ದಾರೆ, ಅದನ್ನ ಮುಂದಿಟ್ಕೊಂಡು ನೋಡಿ. ಬಾಬಾ ಅವ್ರು ನೆನ್ಪು ಮಾಡೋದು ಸಹಜದ್ರಲ್ಲಿ ಸಹಜ ಇದು. ಬಾಬಾ ಹೇಳೋದು ಕೆಲವರಿಗೆ ತುಂಬಾ ಇದು ಕಷ್ಟ ಅಂತ ಅನ್ಸುತ್ತೆ. ಪದೇ ಪದೇ ದೇಹ ಅಭಿಮಾನದಲ್ಲಿ ಬಂದು ಬಾಬೋರನ್ನೇ ಮರ್ತು ಬಿಡ್ತಾರೆ. ಟೈಮ್ ತೋ ಲಗ್ತಾ ಹೇನಾ ದೇಹಿ ಅಭಿಮಾನಿ ಬನ್ನೆ. ಸಮಯ ಹಿಡಿಸುತ್ತಲ್ಲ, 63 ಜನ್ಮಗಳ ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗೋದ್ರಲ್ಲಿ ಟೈಮ್ ಹಿಡಿಸುತ್ತೆ. ऐसा हो नहीं सकता कि अभी तुम एक रस हो जाओ, बाप की याद साई ठहर जाए. ಇದು ಇವಾಗ್ಲೇ ಆಗಕ್ ಸಾಧ್ಯ ಇಲ್ಲ. ಈ ಬಾಬೋರ್ ನೆನಪಲ್ಲಿ ನಿರಂತರವಾಗಿ ಸ್ಥಿರವಾಗಿ ಒಂದೇ ತರ ಸದಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕರ್ಮಾತೀತ ಅವಸ್ಥಾ ಕೋ ಪಾಲೆ ತೋ ಫಿರ್ ಶರೀರ್ ಬಿ ರಹನ ಸಕೆ. ನೀವು ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಂಡ್ಬಿಟ್ರೆ ಮತ್ತೆ ಈ ಶರೀರದಲ್ಲೂ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಡಿಟ್ಯಾಚ್ ಆಗ್ಬಿಡುತ್ತೆ. ಹೆಂಗೆ ನೋಡಿ, ಬಾಳೆಹಣ್ಣು, ಮಾವಿನ ಹಣ್ಣು, ಯಾವುದೇ ಹಣ್ಣು ಅದು ಪಕ್ವವಾಗಿ ಹಣ್ಣಾದ್ಮೇಲೆ ತೊಟ್ಟು ಬಿಟ್ಟು ಬಿಡುತ್ತದೆ. ಅದೇ ತರ ಆತ್ಮನು ನೀವು ಕರ್ಮಾತೀತ ಆದ್ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. पवित्र आत्मा हल्की हो एकदम शरीर को छोड़ दे. पवित्र आत्मा के साथ अपवित्र शरीर रह न सके. ಪವಿತ್ರ ಆತ್ಮ ಹಗುರಾಗಿ ಏಕದಮ್ ಈ ಶರೀರನ ಬಿಟ್ಟು ಬಿಡುತ್ತೆ. ಪವಿತ್ರ ಆತ್ಮದ ಜೊತೆಗೆ ಅಪವಿತ್ರ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಆತ್ಮ ಆದ್ರೆ ಅದಕ್ಕೆ ಪವಿತ್ರ ಶರೀರನೇ ಬೇಕು. ಈ ಅಪವಿತ್ರ ಶರೀರದಲ್ಲಿ ಇರೋದಿಲ್ಲ. ऐसा नहीं कि ये दादा कोई पार पहुंच गया है. ये भी कहते याद की बड़ी मेहनत है. देह अभिमान में आने से उल्टा सुल्टा बोलना, लड़ना, झगड़ना आदि चलता है. ಬ್ರಹ್ಮ ಬಾಬೋರು ಪುರುಷಾರ್ಥ ಮಾಡುವಾಗ ಯಾವತ್ತೂ ಈ ತರ ಹೇಳಿಲ್ಲಲ್ಲ, ನಾನೆಲ್ಲ ಮುಗಿಸ್ಬಿಟ್ಟಿದೀನಿ, ತಲುಪಿಟ್ಟಿದೀನಿ ಅಂತ. ಪರಿಪೂರ್ಣ ಆದ್ಮೇಲೆ ತಲುಪ್ತಾರೆ. ಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆಯಲ್ಲಿ ತುಂಬಾ ಪರಿಶ್ರಮ ಇದೆ. ಒಂದೊಂದ್ಸಲ ಬಾಬಾ ಉದಾಹರಣೆ ಹೇಳ್ತಾರಲ್ಲ, ಊಟ ಮಾಡುವಾಗ ಎಷ್ಟು ಪುರುಷಾರ್ಥ ಮಾಡ್ತೀನಿ, ಸ್ನಾನ ಮಾಡುವಾಗ ಎಲ್ಲ ಟೈಮಲ್ಲೂ ಪರಿಶ್ರಮ ಇದೆ ಬಾಬೋರ ನೆನಪಲ್ಲಿರೋದಕ್ಕೆ. ದೇಹ ಅಭಿಮಾನದಲ್ಲಿ ಬಂದು ಉಲ್ಟಾ ಸುಲ್ಟಾ ಮಾತಾಡೋದು, ಒಡೆದಾಡೋದು, ಬೈದಾಡೋದು, ಜಗಳ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ. ನೀವೆಲ್ಲ ಆತ್ಮಗಳು, ಸಹೋದರ ಸಹೋದರರು. फिर आत्मा को कुछ नहीं होगा. ಆತ್ಮಕ್ಕೆ ಏನು ಆಗಲ್ಲ. ಏನಾಗುತ್ತೆ ಅದು ಶರೀರಕ್ಕೆ. ಪೆಟ್ಟು ಬೀಳುತ್ತಾ, ಬೆಂಕಿ ಬೀಳುತ್ತಾ, ಕೊಳತು ಹೋಗುತ್ತಾ, ಏನಾಗುತ್ತೆ ಶರೀರಕ್ಕೆ. ದೇಹ ಅಭಿಮಾನ से ही रोला हुआ है. अब तुम बच्चों को देही अभिमानी बनना है. ಎಲ್ಲ ಹಾನಿ ಆಗೋದು ದೇಹಾಭಿಮಾನದಿಂದ. ಈಗ ನಿಮ್ಮ ಮಕ್ಕಳು ದೇಹಿ ಅಭಿಮಾನಿಗಳಾಗಿ. ಹೇಗೆ ದೇವತೆಗಳು ಯಾವ ತರ ಇರ್ತಾರೆ, ಕ್ಷೀರಖಂಡ, ಹಾಗೆ ನೀವುನು ಪರಸ್ಪರ ಬಹಳ ಕ್ಷೀರಖಂಡವಾಗಿ ಇರಬೇಕು. तुम्हें कभी लून पानी नहीं होना. जो देह अभिमानी मनुष्य है वह उल्टा सुल्टा बोलते, लड़ते, झगड़ते. ನಾವು ಹೇಳ್ತಾರೆ ಎಂದು ನೀವು ಉಪ್ಪು ನೀರಾಗಬಾರ್ದು. ಯಾರು ದೇಹಾಭಿಮಾನಿ ಮನುಷ್ಯರು ಅವ್ರು ಹೆಂಗ್ ನಡ್ಕೋತಾರೆ, ಏನೋ ಉಲ್ಟಾ ಸುಲ್ಟಾ ಏನ್ ಮಾತಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅವರಿಗೆ.
ಉಲ್ಟಾ ಸುಲ್ಟಾ ಮಾತಾಡ್ತಾರೆ, ಬೈದಾಡ್ತಾರೆ, ಜಗಳ ಮಾಡ್ತಾರೆ, ಎಲ್ಲದಕ್ಕೂ ತಯಾರಾಗಿ ನಿಂತು ಬಿಡ್ತಾರೆ. ದೇಹಾಭಿಮಾನ. तुम बच्चों में वह आदत नहीं हो सकती. ನೀವು ನನ್ನ ಮಕ್ಕಳು ಅಂದ್ಮೇಲೆ ನಿಮ್ಮಲ್ಲಿ ಈ ಹವ್ಯಾಸಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಿದ್ರೆ ನೀವು ನನ್ನ ಮಕ್ಕಳೇ ಅಲ್ಲ ಅಂತಾರೆ ಬಾಬಾವರು. ಇಲ್ಲಿ ನೀವು ದೇವತೆಗಳಾಗ್ಲಿಕ್ಕೆ ಬಂದಿದ್ದೀರಿ ಅಂದ್ರೆ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ, ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಬೇಕು. ಜಾನ್ತೆ ಹೋ ಈ ಶರೀರ್ ಈ ದುನಿಯಾ ಪುರಾಣಿ ತಮೋ ಪ್ರಧಾನ್. ಗೊತ್ತಿದೆ ಈ ಶರೀರ, ಈ ಪ್ರಪಂಚ ಎಲ್ಲವೂ ತಮೋ ಪ್ರಧಾನ, ಹಳೇದು. पुरानी चीज से पुराने संबंध से नफरत करनी पड़ती. ಹಳೆ ವಸ್ತು, ಹಳೆ ಸಂಬಂಧಗಳಿಂದ ವೈರಾಗ್ಯ ಇರಬೇಕು, ತಿರಸ್ಕಾರ. ನೋಡಿ, ಹಳೇದಾದ್ಮೇಲೆ ಏನಾಗುತ್ತೆ, ಅದನ್ನ ಎಸಿತಾರೆ, ವೈರಾಗ್ಯ. देह अभिमान की बातों को छोड़ अपने को आत्मा समझ बाप को याद करना है तो पाप विनाश होंगे. ದೇಹ ಅಭಿಮಾನದ ಮಾತುಗಳನ್ನ ಬಿಟ್ಟು ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಬಾಬೋರ ನೆನಪು ಮಾಡಿ, ಅವಾಗ ನಿಮ್ಮ ಪಾಪ ವಿನಾಶ ಆಗುತ್ತೆ. ಬಹಳಷ್ಟು ಮಕ್ಕಳು ಈ ನೆನಪು, ಯೋಗ, ಈ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾರೆ. ಜ್ಞಾನ ತಿಳಿಸೋದ್ರಲ್ಲಿ ಬಹಳ ಮುಂದಿರ್ತಾರೆ. ನೋಡಿ, ಕ್ಲಾಸ್ ಮಾಡಿ, ಮುರಳಿ ಓದಿ ಅಥವಾ ಜನರಲ್ ಕ್ಲಾಸ್ ಮಾಡಿ, ಬಾಬಾ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡ್ಬೋದು, ಒಬ್ರಿಗಿಂತ ಒಬ್ರು ಹೆಚ್ಚಾಗಿ ಮಾಡ್ಬೋದು, ತೀಕ್ಷ್ಣ. ಆದ್ರೆ ಯಾದ್ ಕಿ ಮೆಹನತ್ ಬಹುತ್ ಕಡಿ. ಬಾಬೋರ್ ನೆನಪು ಮಾಡೋ ಪರಿಶ್ರಮ ಅನ್ನೋದು ಬಹಳ ಕಠಿಣವಾಗಿದೆ, ಬಹಳ ದೊಡ್ಡ ಪರೀಕ್ಷೆ ಇದು. ಅರ್ಧ ಕಲ್ಪದ ಹಳೆ ಭಕ್ತರೇ ಇದೆಲ್ಲದನ್ನು ತಿಳ್ಕೊಳಕ್ಕೆ ಸಾಧ್ಯ. ಭಕ್ತಿ ಮೇ ಜೋ ಪೀಚೆ ಆಯೆ ವಹ ಇತನಾ ಸಮಜ್ ನಹಿ ಸಕೆಂಗೆ. ಭಕ್ತಿ ಯಾರು ಲೇಟ್ ಆಗಿ ಬಂದಿದ್ದಾರೆ, ಲೇಟ್ ಆಗಿ ಭಕ್ತಿ ಮಾಡಿದರೆ, ಕಮ್ಮಿ ಭಕ್ತಿ ಮಾಡಿದರೆ, ಅವರಿಗೆ ಇದೆಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. बाप इस शरीर में आकर कहते मैं हर 5000 वर्ष बाद आता हूँ, मेरा ड्रामा में पार्ट है, मैं एक ही बार आता हूँ. ಬಾಬೋರು ಈ ಶರೀರದಲ್ಲಿ, ಬ್ರಹ್ಮ ಬಾಬೋರ ಶರೀರದಲ್ಲಿ ಬಂದು ಹೇಳ್ತಾರೆ, ನಾನು ಪ್ರತಿ 5000 ವರ್ಷಕ್ಕೊಮ್ಮೆ ಬರ್ತೀನಿ, ನಂದು ಡ್ರಾಮಾದಲ್ಲಿ ಪಾರ್ಟ್ ಇದೆ, ನಾನ್ ಬರೋದು ಕಲ್ಪಕ್ಕೊಮ್ಮೆ ಮಾತ್ರ, ಅದೀಗ ಸಂಗಮ ಯುಗದಲ್ಲಿ. ಮಕ್ಕಳೇ, ಯಾವಾಗ ಯುದ್ಧ ಮುಂದೆ ನಿಂತಿದೆ, ಈಗ 3ನೇ ಮಹಾಯುದ್ಧ, ಅಂತಿಮ ಯುದ್ಧ ಮುಂದೆ ಇದೆ. ಈ ಡ್ರಾಮಾನೇ 5000 ವರ್ಷದ್ದು, ಮತ್ತೆ ಕಲಿಯುಗದ ಆಯುಷ್ ಇನ್ನು 40,000 ವರ್ಷ ಅಂದ್ರೆ ಪತಾನೇ ಕ್ಯಾ ಹೋ ಜಾಯ್. ಬರೀ ಕಲಿಯುಗನೇ ಇನ್ನು 40,000 ವರ್ಷ ಅಂದ್ರೆ ಏನಾಗ್ಬೋದು ಊಹಿಸಕ್ಕೆ ಬರೋದಿಲ್ಲ ಇದು. वह तो कहते हैं बल भगवान भी आ जाए तो हम शास्त्रों की राह नहीं छोड़ेंगे. ये भी पता नहीं 40,000 वर्ष बाद कौन सा भगवान आएगा. ಕೆಲವರು ಎಷ್ಟು ಅಸತ್ಯದಲ್ಲಿ ಟಿಕಾನ್ ಆಗ್ಬಿಟ್ಟಿದ್ದಾರೆ, ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ದೇವರೇ ಬಂದು ಹೇಳಿ ನಾವು ಶಾಸ್ತ್ರಗಳನ್ನ ಓದೋದನ್ನ ಬಿಡೋದಿಲ್ಲ, ಆ ದಾರಿ ಬಿಡಲ್ಲ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಇನ್ನು 40,000 ವರ್ಷ ಆದ್ಮೇಲೆ ಯಾವ ಭಗವಂತ ಬರ್ತಾನೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. कोई समझते हैं कृष्ण भगवान आएगा, थोड़ा ही आगे चल तुम्हारा नाम वाला होगा. ಏನ್ ತಿಳ್ಕೊಂಡಿದ್ದಾರೆ ಎಲ್ಲರೂ, ಕೃಷ್ಣ ಭಗವಂತ ಅಂತ. ಇನ್ ಸ್ವಲ್ಪ ಸಮಯದ ನಂತರ ಕೃಷ್ಣ ಭಗವಂತ ಬರ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಮಕ್ಕಳೇ, ಇನ್ನು ಸ್ವಲ್ಪ ಸಮಯ ಮುಂದಕ್ಕೆ ಹೋಗ್ಲಿ, ನಿಮ್ಮ ಹೆಸರು ಜಗತ್ತಲ್ಲಿ ಪ್ರಸಿದ್ಧಿ ಆಗತ್ತೆ. ಆದ್ರೆ ಅವಸ್ಥಾ ಹೋನಿ ಚಾಯಿ, ಪ್ರತ್ಯಕ್ಷ ಆಗೇ ಆಗತ್ತೆ ಬಾಬೋರ್ ಕಾರ್ಯದಲ್ಲಿ. ಆದ್ರೆ ನಿಮ್ಮ ಸ್ಥಿತಿ ಯಾವ ತರ ಇರ್ಬೇಕು, ಅಷ್ಟು ಶ್ರೇಷ್ಠವಾದ ಸ್ಥಿತಿ ಮಾಡ್ಕೋಬೇಕು. ಪರಸ್ಪರ ಬಹಳ ಬಹಳ ಪ್ರೇಮದಿಂದ ಇರಬೇಕು. ನೀವು ಈಶ್ವರನ ಸಂತಾನ. ತುಮ್ ಖುದಾಯಿ ಖಿದ್ಮತ್ಗಾರ್ ಗಾಯೇ ಹುಯೇ. ನೀವು ಈಶ್ವರಿಯ ಸೇವಾದಾರಿಗಳು ಅನ್ನೋ ಮಹಿಮೆ ಇದೆ, ಗಾಯನ ಇದೆ ನಿಮ್ದು. कहते हो बाबा के मददगार है पतित भारत को पावन बनाने. ನಾವು ಈ ಪತಿತ ಭಾರತವನ್ನ ಪಾವನ ಮಾಡ್ಲಿಕ್ಕೆ ಬಾಬೋರ ಕಾರ್ಯದಲ್ಲಿ ನಾವು ಸಹಯೋಗಿಗಳು ಅಂತ ಹೇಳ್ತೀರಿ ಅಲ್ವಾ. ಬಾಬೋರು ಕಲ್ಪದಲ್ಲೂ ನಮ್ಮನ್ನ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ಲಿಕ್ಕೆ ಶ್ರೀಮತ ಕೊಡ್ತಾರೆ. ಆಪಕಿ ಶ್ರೀಮತ್ ಪರ್ ಯೋಗ ಬಲ್ ಸೆ ಅಪ್ನೆ ವಿಕರಂ ವಿನಾಶ್ ಕರ್ತೆ ಹೈ. ಬಾಬಾ, ನಾವು ನಿಮ್ಮ ಶ್ರೀಮತದಂತೆ ಯೋಗ ಬಲದಿಂದ ನಮ್ಮ ವಿಕರ್ಮವನ್ನ ವಿನಾಶ ಮಾಡ್ಕೊಳ್ತೀವಿ. ಆತ್ಮ ಅಭಿಮಾನಿಯಾಗಿಂತ ಬಾಬೋರಿಗೆ ಹೇಳ್ತೀರಿ ಅಲ್ವಾ. ಒಂದಿದೆ ಯೋಗ ಬಲ, ಬಾಬಾ ಹೇಳ್ತಾರೆ ಇದನ್ನ ಸೈಲೆನ್ಸ್ ಬಲ ಅಂತಾನು ಹೇಳಲಾಗುತ್ತೆ.
ಸೈಲೆನ್ಸ್ ಬಲ್ और ಸೈನ್ಸ್ ಬಲ್ में रात दिन का फर्क है. ಯೋಗ ಬಲ ಅಂತ ಹೇಳಿ ಸೈಲೆನ್ಸ್ ಬಲ ಅಂತ ಹೇಳಿ ಎರಡು ಒಂದೇ. ಸೈಲೆನ್ಸ್ ಬಲ ಮತ್ತು ಸೈನ್ಸ್ ಬಲ, ವಿಜ್ಞಾನ ಶಕ್ತಿ ಮತ್ತು ಶಾಂತಿಯ ಶಕ್ತಿ ಇವೆರಡಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. आगे चलकर तुमको वो साक्षात्कार होते रहेंगे. शुरू में कितने बच्चों ने साक्षात्कार किए, पार्ट बजाए. ಇನ್ನು ಮುಂದೆ ಹೋಗ್ತಾ ನಿಮ್ಗೆ ತುಂಬಾ ಸಾಕ್ಷಾತ್ಕಾರಗಳಾಗುತ್ತೆ. ಶುರುನಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಾಕ್ಷಾತ್ಕಾರಗಳನ್ನ ಮಾಡಿಸಿದ್ದಾರೆ ಬಾಬೋರು, ಎಷ್ಟು ಸಾಕ್ಷಾತ್ಕಾರದ ಪಾತ್ರವನ್ನ ಮಾಡಿದಿರಿ. ಆದ್ರೆ ಯಾರೆಲ್ಲ ಸಾಕ್ಷಾತ್ಕಾರ ನೋಡಿದ್ರೋ ಅವರು ಆಜ್ ವಹ ಹೇ ನಹಿ, ಮಾಯಾ ಖಾ ಗಯಿ. ಯೋಗ ಮೇ ನ रहने से ಮಾಯಾ ಖಾ ಜಾತಿ. ಬರೀ ನನ್ಗೆ ಆ ಸಾಕ್ಷಾತ್ಕಾರ ಆಯ್ತು, ಸತ್ಯಯುಗ ನೋಡಿದೆ, ರಾಧೆ ನೋಡಿದೆ, ಕೃಷ್ಣ ನೋಡಿದೆ ಅಂದ್ರೆ ಅದರಿಂದ ಏನು ಲಾಭ ಇಲ್ಲ. ಯಾಕೆಂದ್ರೆ ಇವತ್ತವ್ರಿಲ್ಲ ಸಾಕ್ಷಾತ್ಕಾರ. ನಾನು ನೋಡ್ದೆ ಹಂಗೆ ಹಿಂಗೆ ಅಂದವ್ರು ಇವತ್ತಿಲ್ಲ. ಮಾಯೆ ಅವರನ್ನು ತಿಂದಾಕ್ಬಿಡ್ತು. ಕಾರಣ ಏನು? ಯೋಗ ಬಲ ಇಲ್ಲ. ಯೋಗ ಬಲ ಇಲ್ಲದೆ ಸಾಕ್ಷಾತ್ಕಾರ ನೋಡಿ ಯಾರು ದೇವತೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಮ್ ಮಕ್ಕಳಿಗೆ ಗೊತ್ತಿದೆ ಭಗವಂತ ನಮಗ್ ಓದಿಸ್ತಾರೆ ಅಂದ್ಮೇಲೆ ಕಾಯ್ದೆ ಸಿರ್ ಪಡ್ನಾ ಚಾಹಿಯೆ, ಕಾಯ್ದೆ ಅನುಸಾರ ಓದ್ಬೇಕಲ್ಲ. ರೆಗ್ಯುಲರ್ ಆಗಿ ಪಂಕ್ಚುಯಲ್ ಆಗಿ ಹೆಂಗ್ ಓದ್ಬೇಕು? ಪರಮಾತ್ಮ ಓದಿಸ್ತಾರೆ ಅಂದ್ರೆ ನೋಡಿ, ಬಾಯಲ್ಲಿ ಹೇಳೋದಕ್ಕೂ ನಿಜ ಜೀವನಕ್ಕೂ ಎಷ್ಟೊಂದು ಅಂತರ ಇದೆ. ಯಾರಿಗೆ ನಿಜವಾಗ್ಲೂ ನಿಶ್ಚಯ ಇದೆ ಬಾಬಾವ್ರು ಓದಿಸ್ತಾರೆ ಅಂದ್ರೆ ಅವರಿಗೆ ಲಕ್ಷಣಗಳಲ್ಲೇ ಕಾಣಿಸ್ತದೆ ಇವರಿಗೆ ಎಷ್ಟು ನಿಶ್ಚಯ ಇದೆ, ಎಷ್ಟು ನಶೆ ಇದೆ ಅನ್ನೋದು. ನೈ ತೋ ಬಹುತ್ ಬಹುತ್ ಕಮ್ ಪದ ಪಾಯಂಗೆ. ಇಲ್ಲ ನೀವು ಕಾಯ್ದೆ ಅನುಸಾರ ವಿದ್ಯೆ ಓದ್ಲಿಲ್ಲ, ಬಹಳ ಬಹಳ ಕಡಿಮೆ ಪದವಿ ಪಡ್ಕೋಬೇಕಾಗುತ್ತೆ, ಶಿಕ್ಷೆ ಮಾತ್ರ ತುಂಬಾ ಪಡಿಬೇಕಾಗುತ್ತೆ. ಗಾತೆ ಬಿ ಹೇನ, ಹಾಡ್ತಾರಲ್ಲ ಭಕ್ತರುನು, ಜನ್ಮ ಜನ್ಮಾಂತರದ ಪಾಪಿ ನಾನು ಅಂತ. ಸತ್ಯಯುಗದಲ್ಲಿ ರಾವಣ ರಾಜ್ಯನೂ ಇರಲ್ಲ, ಯಾವುದೇ ವಿಕಾರದ ಹೆಸರು ಚಿಹ್ನೆನೂ ಅಲ್ಲಿರೋದಿಲ್ಲ. ಅಲ್ಲೆಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳು, ಸಂಪೂರ್ಣ ನಿರ್ವಿಕಾರಿಗಳ ರಾಜ್ಯ ಅದು. ಅದು ರಾಮರಾಜ್ಯ, ಇದು ರಾವಣ ರಾಜ್ಯ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರು. ಎಲ್ಲ ಆತ್ಮನೂ ಈ ಎಂಡ್ ಸ್ಟೇಜ್, लास्ट पतित स्थिति. हर एक बच्चे को अपनी स्थिति की जांच करनी चाहिए कि हम बाप की याद में कितना समय रह सकते हैं. ಪ್ರತಿಯೊಂದು ಮಕ್ಕಳು ನಿಮ್ಮ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಬೇಕು. ನಾ ಬಾಬಾವ್ರ ನೆನಪಲ್ಲಿ ನಾನು ಎಷ್ಟು ಸಮಯ ಇರ್ಲಿಕ್ಕೆ ಸಾಧ್ಯ. ದೈವಿ ಗುಣ ಕಹಾ ತಕ್ ಧಾರಣೆ ಕಿಯೆ, ನಾನು ಎಷ್ಟು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಂಡಿದ್ದೀನಿ. ಮುಖ್ಯ ಮಾತು, ಒಳಗಡೆ ನೀವು ನಿಮ್ಮನ್ನ ನೋಡ್ಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣಗಳಿಲ್ವಾ? ನಮ್ಗೆ ಗೊತ್ತಾಗುತ್ತಲ್ಲ ನಮ್ಮಲ್ಲಿ ಏನ್ ಅವಗುಣ ಇದೆ, ಏನ್ ಸಂಕಲ್ಪಗಳು ಬರುತ್ತೆ, ಏನ್ ದೃಷ್ಟಿ ಬರುತ್ತೆ, ನೋಡ್ಕೊಳ್ಳಿ ಇದನ್ನ. ಹಮಾರಾ ಕಾನ್ ಪಾನ್ ಕೇಸಾ ಹೇ, ಸಾರೆ ದಿನ್ ಮೇ ಕೊಯ್ ಫಾಲ್ತು ಬಾತ್ ಜೂಟ್ ತೋ ನಹಿ ಬೋಲ್ತೆ ಹೇ. ನನ್ನ ಆಹಾರ ಪಾನೀಯ ಯಾವ ತರ ಇದೆ? ದೇವತೆ ತರ ಇದೆಯಾ? ಇಡೀ ದಿನದಲ್ಲಿ ಸುಮ್ನೆ ಯಾವುದೇ ವ್ಯರ್ಥ ಮಾತುಗಳಲ್ಲಿ ಸುಳ್ಳಂತೂ ಮಾತಾಡಿಲ್ವಾ, ಸುಳ್ಳು ಹೇಳಿಲ್ವಾ? शरीर निर्वाह अर्थ भी झूठ आदि बोलना पड़ता है ना, फिर मनुष्य धर्माओ निकलते पाप हल्का हो जाए, अच्छा कर्म करते उसका भी रिटर्न मिलता है. ನೋಡಿ, ಶರೀರ ನಿರ್ವಹಣೆಗೋಸ್ಕರ ವ್ಯಾಪಾರ ವ್ಯವಹಾರದಲ್ಲಿ ಸುಳ್ಳು ಹೇಳ್ಬೇಕಾಗುತ್ತೆ ಅಂದ್ರೆ ಅದು ಪಾಪ ಅಂತ ಗೊತ್ತು ಮನುಷ್ಯರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಒಂದಿಷ್ಟು % ಅಂತ ದಾನ ಧರ್ಮ ಸೇವೆ ಮಾಡ್ತಾರೆ, ಆ ಪಾಪ ನಮ್ಮ ಮೇಲೆ ಆಗದೆ ಇರ್ಲಿ ಅಂತ. ಬಾಬಾ ಹೇಳ್ತಾರೆ, ಒಳ್ಳೆ ಕರ್ಮ ಮಾಡಿದ್ರೆ ರಿಟರ್ನ್ ಒಳ್ಳೆದೇ ಸಿಗುತ್ತೆ. ಕೊಯ್ನೆ ಹಾಸ್ಪಿಟಲ್ ಬನ್ವಾಯ, ಅಗಲೇ ಜನ್ಮ ಅಚ್ಚಿ ಹೆಲ್ತ್ ಮಿಲೇಗಿ. ನೋಡಿ, ಭಕ್ತಿಯಲ್ಲೂ ಏನ್ ಮಾಡ್ತೀರಿ ಇಂಡೈರೆಕ್ಟ್, ಅದಕ್ಕೂ ರಿಟರ್ನ್ ಸಿಗುತ್ತೆ. ತಿಳ್ಕೊಳ್ಳಿ, ಯಾರ ಹತ್ರ ತುಂಬಾ ಹಣ ಇದೆಯೋ ಅಥವಾ ಜಾಗ ಇದೆ, ಏನೋ ಒಂದು ಹಾಸ್ಪಿಟಲ್ ಕಟ್ಟಿಸ್ತಾರೆ, ನೆಕ್ಸ್ಟ್ ಜನ್ಮದಲ್ಲಿ ಅವರು ಸಂಪೂರ್ಣ ಆರೋಗ್ಯವಾಗಿರ್ತಾರೆ. ಕಾಲೇಜ್ ಕಟ್ಟಿಸ್ತಾರೆ, ಯಾರಾದ್ರೂ ಕಾಲೇಜೋ ಅಥವಾ ಯಾವುದೇ ವಿದ್ಯಾಲಯ ಕಟ್ಟಿಸ್ತಾರೆ, ಅವ್ರ ಮುಂದಿನ ಜನ್ಮದಲ್ಲಿ ಒಳ್ಳೆ ವಿದ್ಯಾವಂತರಾಗ್ತಾರೆ, ಚೆನ್ನಾಗಿ ಓದ್ತಾರೆ. ಪರಂತು ಪಾಪ ಕಾ ಪ್ರಾಯಶ್ಚಿತ್ ಕ್ಯಾ ಹೈ, ಉಸ್ಕೆ ಲಿಯೆ ಫಿರ್ ಗಂಗಾ ಸ್ನಾನ ಕರ್ನೆ ಜಾತೆ ಹೈ. ಆದ್ರೆ ಬೇರೆ ಬೇರೆ ಪಾಪಗಳನ್ನ ಮಾಡಿರೋ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಅದಕ್ಕೆ ಗಂಗಾ ಸ್ನಾನ ಮಾಡಕ್ ಹೋಗ್ತಾರೆ, ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ. ಬಾಕಿ ಜೋ ಧನ್ ದಾನ್ ಕರ್ತೆ ಹೇ,
उसका दूसरे जन्म में मिल जाता है. ಯಾರು ಧನ ದಾನ ಮಾಡ್ತಾರೋ ಅವರಿಗೂ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಶ್ರೀಮಂತಿಕೆ ಇರುತ್ತೆ. उसके पाप कटने की बात नहीं रहती है. ಏನ್ ಮಾಡ್ತೀರಾ ಅದು ರಿಟರ್ನ್ ಸಿಗುತ್ತೆ ಅಷ್ಟೇನೆ. ಹಂಗಂತ ನೀವು ಹಣ ದಾನ ಮಾಡಿ ಮಾಡೋದೆಲ್ಲ ಪಾಪ ಮಾಡ್ಬಿಟ್ಟು ಹಣ ದಾನ ಮಾಡಿ ನಮ್ ಪಾಪ ಪರಿಹಾರ ಆಗ್ಬೇಕು, ಅದಾಗಲ್ಲ. ಹಣ ದಾನ ಮಾಡಿದ್ರೆ ಹಣ ಸಿಗುತ್ತೆ, ವಿದ್ಯೆ ದಾನ ಮಾಡಿದ್ರೆ ವಿದ್ಯೆ ಸಿಗುತ್ತೆ, ಆರೋಗ್ಯ ದಾನ ಮಾಡಿದ್ರೆ ಆರೋಗ್ಯ ಸಿಗುತ್ತೆ. ಪಾಪ ಮಾಡ್ಬಿಟ್ಟು ನಾನ್ ದೇವರಿಗೆ ಅದನ್ ಕೊಟ್ಟೆ ಇದನ್ ಕೊಟ್ಟೆ ಮುಡಿ ಕೊಟ್ಟೆ ಏನ್ ಕೊಟ್ರು ನಿಮ್ ಪಾಪ ಕರ್ಮದ ಫಲ ಅದ್ರಲ್ಲಿ ಹೋಗಲ್ಲ, ತೀರಿಸ್ಲೇಬೇಕು, ಅದು ಬೇರೆ. होती धन की लेन देन ईश्वर अर्थ दिया, ईश्वर ने अल्प काल के लिए दे दिया. ಇದು ಹಣದ ಮಾತು, ಸಂಪತ್ತಿನ ಮಾತು. ನೀವು ಈಶ್ವರಾರ್ಥವಾಗಿ ಕೊಟ್ರೆ ಈಶ್ವರ ಅಲ್ಪ ಕಾಲಕ್ಕೆ ಕೊಟ್ಟು ಬಿಡ್ತಾರೆ ರಿಟರ್ನ್. ಅವ್ರ ಹೆಸರಲ್ಲಿ ನೀವು ಮಾಡಿದ್ಮೇಲೆ ಏನು ಸುಮ್ನೆ ಅದು ಹೋಗಲ್ಲ, ವಾಪಸ್ ಬರುತ್ತೆ. यहाँ तो तुमको पावन बनना सिवाय बाप की याद के कोई उपाय नहीं. ಇಲ್ಲಂತೂ ನಿಮ್ಮ ಮಕ್ಕಳು ಪಾವನರು ಆಗಬೇಕು, ಆದ್ರೆ ಬಾಬುರ ನೆನಪಿಟ್ರೆ ಇನ್ನೇನು ಉಪಾಯ ಇಲ್ಲ. ಪಾವನ್ ಫಿರ್ ಪತಿ ದುನಿಯಾ ಮೇ ತೊಡಿ रहेंगे. ಪಾವನರು ಪತಿತ ಜಗತ್ತಲ್ಲಿ ಇರಕ್ ಸಾಧ್ಯ ಏನೋ? ಭಕ್ತಿಯಲ್ಲಿ ಈಶ್ವರಾರ್ಥವಾಗಿ ಮಾಡ್ತಾರೆ, ಅದು ಇಂಡೈರೆಕ್ಟ್. ಈಶ್ವರ ಯಾರು ಗೊತ್ತಿಲ್ಲ, ಏನೋ ದಾನ ಧರ್ಮ ಮಾಡಿದ್ರೆ ಒಳ್ಳೇದಾಗುತ್ತೆ, ಇಂಡೈರೆಕ್ಟ್ ಅದು. अभी तो ईश्वर कहते हैं मैं सन्मुख आया हूँ पावन बनाने, मैं तो दाता हूँ, मुझे तुम देते हो तो मैं ರಿಟರ್ನ್ में देता हूँ. ಈಗ ಈಶ್ವರ ಸ್ವಯಂ ಹೇಳ್ತಾರೆ, ನಾನು ಸನ್ಮುಖದಲ್ಲಿ ಬಂದಿದ್ದೀನಿ ನಿಮ್ಮನ್ನು ಪಾವನ ಮಾಡ್ಲಿಕ್ಕೆ, ನಾನಂತೂ ದಾತ. ಬಾಬಾ ಹೇಳ್ತಾರೆ, ನೀವ್ ಏನ್ ನನ್ನ ಸೇವೆಯಲ್ಲಿ ಕೊಡ್ತೀರೋ ನಾನ್ ರಿಟರ್ನ್ ಮಾಡ್ತೀನಿ. ಒಂದಕ್ಕೆ ಅನೇಕ ಪಟ್ಟು ರಿಟರ್ನ್ ಕೊಡ್ತಾರೆ ಬಾಬಾ ಅವರು. ಮಾಡಿದ್ರೆ ಕೊಡ್ತಾರೆ, ಮಾಡದೆ ಹೆಂಗ್ ಕೊಡ್ತಾರೆ? मैं थोड़ी अपने पास रखूंगा, तुम बच्चों के लिए मकान आदि बनाए. सन्यासी लोग तो अपने लिए बड़े बड़े महल आदि बनाते, यहाँ शिव बाबा अपने लिए तो कुछ नहीं बनाते हैं. ನಾನ್ ನನ್ನ ಹತ್ರ ಇಟ್ಕೊಂಡು ಏನ್ ಮಾಡ್ಲಿ? ನೀವ್ ಏನ್ ಮಾಡ್ತೀರಿ ಅದು ನಿಮ್ಗೇನೆ. ನಿಮ್ ಮಕ್ಕಳು ಮನೆ ಮಾಡ್ತೀರಿ ಯಾರಿಗೋಸ್ಕರ? ಸನ್ಯಾಸಿಗಳೆಲ್ಲ ನೋಡಿ ಹೇಳೋದು, ಸನ್ಯಾಸಿಗಳು ದೊಡ್ಡ ದೊಡ್ಡ ಮೆಹಲ್ಲು ಮಹಡಿ ಆಸ್ತಿ ಎಲ್ಲ ಮಾಡ್ಕೊಂಡು ಕುತ್ಕೋತಾರೆ. ಇಲ್ಲಿ ಶಿವಬಾಬಾ ತನಗೋಸ್ಕರ ಏನನ್ನೂ ಮಾಡ್ಕೊಳ್ಳೋದಿಲ್ಲ. ಹೇಳ್ತಾರೆ, ಇದರ ರಿಟರ್ನ್ ನಿಮಗೆ ನಾನು 21 ಜನ್ಮಕ್ಕೆ ಹೊಸ ಜಗತ್ತಲ್ಲಿ ಕೊಡ್ತೀನಿ. ಕ್ಯೋಂಕಿ ತುಮ್ ಸನ್ಮುಖ ಲೇನ್ ದೇನ್ ಕರ್ತೆ. 21 ಜನ್ಮಕ್ಕೆ 2500 ವರ್ಷಕ್ಕೆ ಯಾಕೆ ಕೊಡ್ತೀನಿ ಅಂದ್ರೆ, ನೀವು ನನ್ನ ಜೊತೆ ನೇರವಾದ ವ್ಯಾಪಾರ ಮಾಡ್ತೀರಿ. ಡೈರೆಕ್ಟ್ ಸನ್ಮುಖದಲ್ಲಿ, ಇಂಡೈರೆಕ್ಟ್ ಇಲ್ಲ. ಇಲ್ಲಿ ಬಾಬಾ ಅವ್ರಿಗೆ ಸನ್ಮುಖದಲ್ಲೇ ಹೇಳ್ತಾರೆ, ಮಕ್ಕಳೇ ನಿಮ್ಮ ತನು ಮನ ಧನ ಸಮಯ ಎಲ್ಲ ಸಫಲ ಮಾಡಿ ಅಂತ. ಯಾರು ಮಾಡ್ತೀರಿ ಸನ್ಮುಖದಲ್ಲಿ, ಅವ್ರು ರಿಟರ್ನ್ ತಗೋತೀರಿ. पैसा जो देते हो तुम्हारे लिए काम लगता है, ಭಕ್ತಿ ಮಾರ್ಗ ಮೇ ಬಿ ದಾತಾ ಹೂಂ ತೋ ಅಭಿ ಬಿ ದಾತಾ ಹೂಂ. ನೀವು ನನಗೇನು ಕೊಡೋದಲ್ಲ, ಹಣನೇ ಬಾಬೋರ್ ಸೇವೆ ಕೊಡ್ತೀರಿ, ಅದು ನಿಮ್ಮದೇ ಸೇವೆಯಲ್ಲಿ ಉಪಯೋಗಕ್ಕೆ ಬರುತ್ತೆ, ಅನೇಕ ಆತ್ಮಗಳ ಕಲ್ಯಾಣಕ್ಕೆ. ಭಕ್ತಿ ಮಾರ್ಗದಲ್ಲೂ ನಾನು ದಾತನೆ, ಈಗಲೂ ದಾತನೆ. ನೀವೇನೋ ಭಗವಂತನೇ ಕೊಟ್ಟೆ, ಶಿವಬಾಬೋರಿಗೆ ಕೊಟ್ಟೆ. ಬಾಬಾ ಹೇಳ್ತಾರೆ, ನೀವು ನಿಮಗೋಸ್ಕರ ಮಾಡ್ತೀರಿ ಹೊರತು ನನಗೋಸ್ಕರ ಅಲ್ಲ. ಅದು ಇಂಡೈರೆಕ್ಟ್. ಭಕ್ತಿ ಮಾರ್ಗದಲ್ಲಿ ಮಾಡಿದ ಇಂಡೈರೆಕ್ಟ್, ಯೇ ಹೇ ಡೈರೆಕ್ಟ್. ಬಾಬಾ ತೋ ಕಹ ದೇತೆ ಜೋ ಕುಚ್ ಹೇ ಉನ್ಸೆ ಜಾಕರ್ ಸೆಂಟರ್ ಕೋಲು. ಬಾಬಾ ಅವ್ರು ಹೇಳ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಏನಿದೆ, ಏನನ್ನ ನೀವು ಬಾಬಾ ಅವ್ರ ಸೇವೆಯಲ್ಲಿ ಸೆಂಟರ್ ತೆರೆಯೋದ್ರಲ್ಲಿ ಅನೇಕ ಆತ್ಮಗಳ ಕಲ್ಯಾಣದಲ್ಲಿ ಉಪಯೋಗಿಸೋದು ಆಗುತ್ತೋ ಹೋಗಿ ಉಪಯೋಗಿಸಿ, ಅನೇಕ ಆತ್ಮಗಳ ಕಲ್ಯಾಣ ಮಾಡಿ. ಮೇ ಬಿ ತೋ ಸೆಂಟರ್ खोलता हूं ना, बच्चों का दिया हुआ है, बच्चों को ही मदद करता हूं, मैं थोड़ी अपने साथ पैसा ले आता हूं. ಬಾಬಾ ಹೇಳ್ತಾರೆ, ಸೆಂಟರ್ ತೆರಿತೀನಿ, ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. ನೀವೇನ್ ಮಾಡ್ತೀರಿ ಅದನ್ನ ಅನೇಕ ಆತ್ಮಗಳ ಕಲ್ಯಾಣಕ್ಕೆ ಉಪಯೋಗಿಸಲಾಗುತ್ತೆ. ನಾನೇನು ತರ್ತೀನ ಪರಂಧಾಮದಿಂದ ದುಡ್ಡು ತಗೊಂಡ್ಬರ್ತೀನ ಅಲ್ಲಿಂದ? ನೀವ್ ಮಕ್ಳು ಏನ್ ಮಾಡ್ತೀರೋ ನಿಮ್ ಸೇವೆಯಲ್ಲೇ ಅದು ಉಪಯೋಗಕ್ಕೆ ಬರುತ್ತೆ. ನಾನ್ ಬಂದು ಇವರಲ್ಲಿ ಪ್ರವೇಶ ಮಾಡ್ತೀನಿ, ಇವ್ರ ಮೂಲಕ ಕರ್ತವ್ಯವನ್ನ ಮಾಡಿಸ್ತೀನಿ. ಮುಜೆ ತೋ ಸ್ವರ್ಗ ಮೇ ಆನಾ ನಹಿ ಹೇ. ನಾನ್ ಸೇವೆ ಮಾಡಕ್ಕೆ ನಾನಂತೂ ಸ್ವರ್ಗದಲ್ಲಿ ಬರ್ಬೇಕಾಗಿಲ್ಲ, ಬರೋದು ಇಲ್ಲ. ಸಬ್ ಕುಚ್ ತುಮಾರೆ ಲಿಯೆ, ಮೇ ತೋ ಅಭೋಕ್ತಾ.
ಏನ್ ಮಾಡಿದ್ರು ಅದು ನಿಮಗೋಸ್ಕರನೇ. ಏನ್ ಸೇವೆ ಮಾಡಿದ್ರು ಅದನ್ನ ರಿಟರ್ನ್ ನಿಮ್ಗೆ ಸಿಗೋದು. ಬಾಕಿ ನಾನಂತೂ ಅಭೋಕ್ತ, ಏನನ್ನೂ ತಗೊಳ್ಳೋದಿಲ್ಲ. ऐसा भी नहीं कहता हूँ पाँव पड़ो, हम तो तुम बच्चों का मोस्ट ओबीडियंट ಸರ್ವೆಂಟ್ हूँ. ನಾನು ಯಾವತ್ತೂ ಹೇಳಲ್ಲ ನನ್ನ ಕಾಲಿಗೆ ಬೀಳಿ ಪಾದ ಪೂಜೆ ಮಾಡಿ ಅದನ್ನ ತೀರ್ಥ ಅಂತ ಕುಡೀರಿ. ಎಷ್ಟು ಅಂಧವಿಶ್ವಾಸ ಈ ಜಗತ್ತಲ್ಲಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನಂತೂ ನಿಮ್ಮ ಮೋಸ್ಟ್ ಓಬಿಡಿಯಂಟ್ ಸರ್ವೆಂಟ್ ನಾನು. ಈ ಮಕ್ಕಳಿಗೆ ಗೊತ್ತಿದೆ ಶ್ರೀ ಬಾಬಾ ನಮ್ಮ ಮಾತಾ ಪಿತಾ ಬಂಧು ಸಖ ಸಬ್ ಕುಚ್, ಅವರೇ ನಮ್ಮ ಸರ್ವಸ್ವ. ಆದ್ರೆ ಅವರು ನಿರಾಕಾರ. ತುಮ್ ಕೊಯ್ ಗುರು ಕೋ ಕಬ್ ತ್ವಮೇವ ಮಾತಾ ಪಿತಾ ನಹಿ ಕಹೆಂಗೆ. ಯಾವುದೇ ದೇಹದಾರಿಗಳನ್ನ, ಗುರುಗಳನ್ನ ಅಥವಾ ದೇವತೆಗಳನ್ನ ಯಾರನ್ನೂ ನೀವು ಮಾತಾ ಪಿತಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರು ಅಂದ್ರೆ ಗುರು, ಟೀಚರ್ ಅಂದ್ರೆ ಟೀಚರ್. ಅವ್ರು ಹೆಂಗ್ ಮಾತಾ ಪಿತಾ ಆಗ್ತಾರೆ? इनको माता पिता कहते हो. बाबा कहते मैं कल्प कल्प एक बार आता हूँ, तुम ही 12 मास बाद जयंती मनाते हो. ಮಾತಾ ಪಿತಾ ಒಬ್ರೆ. ಮಾತಾ ಪಿತಾ ಗುರು ಶಿಕ್ಷಕ ಎಲ್ಲ ಒಬ್ರೇನೆ ಆತ್ಮಕ್ಕೆ. ಬಾಬಾ ಹೇಳುದು ನನ್ ಕಲ್ಪಕ್ಕೊಮ್ಮೆ ಮಾತ್ರ ಬರೋದು. ಮತ್ತೆ ನೀವು ಏನ್ ಮಾಡ್ತೀರಾ ನೋಡಿ, ವರ್ಷಕ್ಕೊಮ್ಮೆ ನನ್ನ ಜಯಂತಿಯನ್ನ ಆಚರಿಸ್ತೀರಿ. ಆದ್ರೆ ಶಿವಬಾಬಾ ಅವ್ರು ಯಾವಾಗ ಬಂದ್ರು, ಏನ್ ಮಾಡಿದ್ರು, ಇದು ಯಾರಿಗೂ ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯ ಏನು ಅದು ಗೊತ್ತಿಲ್ಲ. ಆಮೇಲೆ ಭಕ್ತಿ ಮಾರ್ಗದ ಬ್ರಹ್ಮ ವಿಷ್ಣು ಶಂಕರರ ಚಿತ್ರದಲ್ಲಿ ಶಿವಬಾಬಾನೇ ಇಲ್ಲ, ಅವ್ರನ್ನೇ ಆರಿಸ್ಬಿಟ್ಟಿದ್ದಾರೆ. ನೈತೋ ಶಿವಬಾಬಾ ಕರನ್ ಕರಾವನ್ ಹಾಲ್. ಇಲ್ಲಾಂದ್ರೆ ತ್ರಿಮೂರ್ತಿಗಳ ರಚಯಿತ ಶಿವಬಾಬಾ ಅವರು ಮಾಡಿಸುವಂತವ್ರು. ಬ್ರಹ್ಮನ ಮೂಲಕನೂ ಮಾಡಿಸ್ತಾನೆ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಹೇಗೆ ಬಂದು ಶಿವಬಾಬಾ ಅವರು ಬ್ರಹ್ಮ ಬಾಬಾವರಲ್ಲಿ ಪ್ರವೇಶ ಮಾಡಿ ಅವ್ರ ಕರ್ಕೆ ದಿಖಾತೆ, ಪ್ರಾಕ್ಟಿಕಲ್ ಎಲ್ಲವನ್ನು ಮಾಡಿ ತೋರಿಸ್ತಾರೆ. ಕೋಯ ಖುದ್ ಕೇತೆ ತುಂಬಿ ಐಸಾ ಕರು. ಬಾಬಾ ಹೇಳ್ತಾರೆ, ನೀವು ನನ್ನಂಗೆ ಮಾಡಿ. ಏಕ್ ತೋ ಅಚ್ಚಿ ರೀತಿ ಪಡೋ, ಬಾಪ್ ಕೋ ಯಾದ್ ಕರೋ, ದೈವಿ ಗುಣ ಧಾರಣ ಕರೋ. ಜೈಸೆ ಇನ್ಕಿ ಆತ್ಮ ಕೇತಿ, ಯೇ ಭಿ ಕೇತೆ ಮೈ ಬಾಬಾ ಕೋ ಯಾದ್ ಕರ್ತಾ ಹೂಂ. ಮಕ್ಕಳೇ, ನಾನ್ ಹೇಳೋದಿಷ್ಟೇ, ಒಂದು ಚೆನ್ನಾಗಿ ವಿದ್ಯೆನ ಓದ್ಬೇಕು, ನನ್ನೊಬ್ಬನ ನೆನಪು ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಹೇಗೆ ಬ್ರಹ್ಮ ಬಾಬಾವ್ರ ಆತ್ಮ ಹೇಳುತ್ತಲ್ಲ, ತಾನೇನ್ ಪಡ್ಕೊಂಡಿದ್ದೀನಿ ಅದನ್ನ ಹೇಳುತ್ತಲ್ಲ, ಅದೇ ತರ ಬಾಬಾ ಹೇಳ್ತಾರೆ, ನೀವು ನನ್ನ ನೆನ್ಪು ಮಾಡಿ. ಬಾಬಾ ಭಿ ಜೈಸೆ ಸಾಥ್ ಮೇ ಹೈ, ತುಮಾರಿ ಬುದ್ಧಿ ಮೇ ಹೈ, ಹಮ್ ನೈ ದುನಿಯಾಕ್ಕೆ ಮಾಲಿಕ್ ಬನ್ನೆ ವಾಲೆ ಹೈ. ಬಾಬಾವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ, ನಿಮ್ಮ ಬುದ್ಧಿಯಲ್ಲಿದೆ. ನಾವು ಹೊಸ ಜಗತ್ತಿಗೆ ಮಾಲೀಕರಾಗವರು. ಚಾಲ್ ಚಲನ್ ಖಾನ್ ಪಾನ್ ಆದಿ ಬದಲ್ನಾ. ನನ್ನ ಮಕ್ಕಳು ಆಗಿದ್ದೀರಿ ಅಂದ್ರೆ ಇದೆಲ್ಲದರಲ್ಲಿ ಪರಿವರ್ತನೆ ಬರಬೇಕು ನಿಮ್ಮಲ್ಲಿ. ನಿಮ್ಮ ನಡೆ ನುಡಿ ಚಲನೆ ವಲನೆ ಆಹಾರ ಪಾನೀಯ ಮೊದ್ಲು ಹೆಂಗಿದೀವೋ ಅದೇ ತಿನ್ನೋದು ಅದೇ ಕುಡಿಯೋದು, ಹೆಂಗ್ ಬೇಕೋ ಹಂಗೆ ಶಿಸ್ತಿಲ್ದೇ ಇರೋ ಜೀವನ ಹಂಗಿಲ್ಲ. ಬಾಬಾ ಹೇಳ್ತಾರೆ, ಇದೆಲ್ಲದರಲ್ಲೂ ಪರಿವರ್ತನೆ ಬರ್ಬೇಕು ನಿಮ್ಮಲ್ಲಿ. ಮತ್ತೆ ವಿಕಾರಗಳನ್ನು ಬಿಡ್ಬೇಕು, ನಿಮ್ಮ ಸುಧಾರಣೆ ಮಾಡ್ಕೋಬೇಕು. ಎಷ್ಟೆಷ್ಟು ಸುಧಾರಣೆ ಆಗ್ತಿರೋ ಆಗ ಶರೀರ ಬಿಡ್ತೀರಿ. ಎಷ್ಟು ಸುಧಾರಣೆ ಆಗಿ ಶರೀರ ಬಿಡ್ತಿರೋ ಉನ್ನತ ಕುಲದಲ್ಲಿ ಹೋಗಿ ಜನ್ಮ ತಗೊಳ್ತೀರಾ. ನಂಬರ್ ವಾರ್ ಕುಲ ಅಂತೂ ಇರುತ್ತಲ್ವಾ. यहाँ भी बहुत अच्छे अच्छे कुल होते हैं, 4-5 भाई सब आपस में इकट्ठे रहते हैं, कोई झगड़ा आदि नहीं होता है. ಇಲ್ಲಿ ಒಳ್ಳೊಳ್ಳೆ ಕುಲಗಳು ಇದೆ. ಸರ್ನೇಮ್ ಬಾಬಾ ಹೇಳ್ತಾರೆ ನೋಡಿ, ಯಾಕೆಂದ್ರೆ ಇದೆಲ್ಲ ಬ್ರಹ್ಮ ಬಾಬಾವರು ಪ್ರಾಕ್ಟಿಕಲ್ ಆಗಿ ಇದ್ದಿರೋದು ಮತ್ತೆ ನೋಡಿರೋದು. 4-5 ಜನ ಸಹೋದರರು, ಎಲ್ಲರಿಗೂ ಮದುವೆ ಆಗಿದೆ, ಅವ್ರ ತಂದೆ ತಾಯಿ ಮಕ್ಕಳು ಎಲ್ಲರೂ ಪರಸ್ಪರ ಒಟ್ಟಿಗೆ ಇರ್ತಾರೆ. ಆದ್ರೆ ಯಾವತ್ತು ಪರಸ್ಪರ ಒಬ್ರು ಮತ್ತೊಬ್ರ ಜೊತೆ ಜಗಳ ಮಾಡೋದಿಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವು ಅಮರ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಮೃತ್ಯು ಇರೋದಿಲ್ಲ, ಯಾವುದೇ ಭಯದ ಮಾತಿಲ್ಲ. ಯಹಾ ತೋ ದಿನ್ ಪ್ರತಿದಿನ್ ಡರ್ ಬಡ್ತಾ ಜಾಯೇಗ. ಈ ಕಲಿಯುಗದಲ್ಲಿ ನೋಡಿ, ಈಗ ಇನ್ನೂ ದಿನ ಪ್ರತಿದಿನ ಭಯ ಆತಂಕ ಹೆಚ್ಚುತ್ತಾ ಹೋಗುತ್ತೆ. ನೋಡಿ, ಮನುಷ್ಯರು ನೋಡ್ತಾ ನೋಡ್ತಾ ಅದೇ ವಿಷಯಗಳನ್ನ ಕೇಳ್ತಾ ಕೇಳ್ತಾ ಅದೇ ಪರಿಸ್ಥಿತಿನ ಫೇಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇನ್ನೂ ಭಯ ಹೆಚ್ಚುತ್ತಾ ಹೋಗುತ್ತೆ. ಬಾಹರ್ ನಿಕಲ್ ನಹಿ ಸಕೆಂಗೆ, ಯೇ ಭಿ ಜಾನ್ತೆ ಪಢಾಯಿ ಕೋಟೋ ಮೇ ಕೋಯಿ ಹಿ ಪಡೆಂಗೆ. ಹೊರಗಡೆ ಹೋಗಕ್ಕೆ ಆಗಲ್ಲ,
ನೋಡಿ ಇವಾಗ ಕಾಶ್ಮೀರಕ್ಕೆ ಹೋಗಿ ಜಮ್ಮುಗೆ ಹೋಗಿ ಅಂದ್ರೆ ಯಾರು ಹೋಗ್ತಾರೆ ಈಗ? ಯಾಕೆಂದ್ರೆ ಅಂತಂತ ಪರಿಸ್ಥಿತಿಗಳೇ ನಿರ್ಮಾಣ ಆಗುತ್ತೆ. ಹೊರಗಡೆನೆ ಹೋಗಕ್ಕಾಗಲ್ಲ. ಒಂದ್ ಸಮಯ ಅದು ಬರುತ್ತೆ. ಹೆಂಗೆ ಕೊರೋನಾ ಬಂದಾಗ ಏನಾಯ್ತು? ಅದೇ ತರ ಇದೆಲ್ಲ ನಿಮ್ ಮಕ್ಕಳಿಗೆ ಗೊತ್ತಿದೆ. ಈ ವಿದ್ಯೆನ ಎಲ್ಲರೂ ಓದಕ್ಕಾಗಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ಓದ್ತಾರೆ. ಹೋಯ್ತು ಅಚ್ಚಿ ರೀತಿ ಸಮಜ್ತೆ ಲಿಖ್ತೆ ಬಿ ಬಹುತ್ ಅಚ್ಚಾ ಹೈ. ಕೆಲವು ಮಕ್ಕಳು ಈ ಜ್ಞಾನ ತುಂಬಾ ಚೆನ್ನಾಗಿ ತಿಳ್ಕೊತಾರೆ, ತುಂಬಾ ಚೆನ್ನಾಗಿ ಬರೀತಾರೆ. ಐಸೆ ಬಚ್ಚೆ ಬಿ ಆಯಂಗೆ ಜರೂರ್. ಇನ್ನು ಅಂತಂತ ಮಕ್ಕಳು ಬರ್ತಾ ಹೋಗ್ತಾರೆ. ಇನ್ನು ಹೊಸ ಹೊಸ ಮಕ್ಕಳನ್ನು ತುಂಬಾ ಫಾಸ್ಟ್ ಆಗಿ ಹೋಗೋರು ಬರ್ತಾರೆ. ರಾಜಧಾನಿ ಅಂತೂ ಸ್ಥಾಪನೆ ಆಗುತ್ತೆ. ಬಾಕಿ ಸ್ವಲ್ಪ ಸಮಯ ಉಳಿದಿದೆ ಅದಕ್ಕೆ. बाप उन पुरुषार्थी बच्चों की बहुत बहुत महिमा करते जो याद की यात्रा में की दौड़ी लगाने वाले हैं. मुख्य है याद की बात. ಬಾಬೋರು ಅಂತಹ ಪುರುಷಾರ್ಥಿ ಮಕ್ಕಳು ಯಾರ್ದು ಬಾಬಾ ಬಹಳ ಬಹಳ ಮಹಿಮೆ ಮಾಡ್ತಾರೆ. ಎಂತ ಪುರುಷಾರ್ಥಿಗಳು? ಬಾಬೋರ ನೆನಪಲ್ಲಿ ತೀಕ್ಷ್ಣವಾಗಿರೋರು. ಬಾಬೋರ್ ನೆನಪು ಚೆನ್ನಾಗಿ ಮಾಡ್ತಾರೆ ಯಾರು, ಅವ್ರದ್ದು ಬಾಬಾ ಮಹಿಮೆನೂ ಮಾಡ್ತಾರೆ. ಮುಖ್ಯವಾಗಿರೋದೇ ನೆನಪಿನ ಮಾತು. ಇದರಿಂದನೇ ಹಳೆ ಲೆಕ್ಕಾಚಾರಗಳು ಚುಕ್ತಾಗುತ್ತೆ. ಕೆಲವು ಮಕ್ಕಳು ಬರೀತಾರೆ ಬಾಬೋರಿಗೆ, ಬಾಬಾ ನಾನು ಇಷ್ಟು ಗಂಟೆ ಪ್ರತಿದಿನ ನಿಮ್ ನೆನ್ಪು ಮಾಡ್ತೀನಿ. ಬಾಬಾ ಬಿ ಸಮಸ್ಯೆ ಬಹುತ್ ಪುರುಷಾರ್ಥಿ. ನಿಜವಾಗ್ಲು ಸತ್ಯವಾದ ಮಾತು ಬಾಬೋರಿಗೆ ಬರೀತಾರೆ. ಬಾಬಾ ನಾನು ಇಷ್ಟು ಗಂಟೆ ಪ್ರತಿದಿನ ನಿಮ್ ನೆನ್ಪು ಮಾಡ್ತೀನಿ, ಈ ತರ ಪುರುಷಾರ್ಥ ಮಾಡ್ತೀನಿ. ಬಾಬೋರಿಗೆ ಗೊತ್ತಾಗುತ್ತೆ, ತಿಳ್ಕೊತಾರೆ ಇದು ಒಳ್ಳೆ ಪುರುಷಾರ್ಥಿ ಮಗು ಅಂತ. ಪುರುಷಾರ್ಥ ಮಾಡ್ಬೇಕು. ಇಸಿಲಿಯೇ ಬಾಬಾ ಕೇತೆ ಆಪಸ್ ಮೇ ಕಭಿ ಭಿ ಲಡ್ನಾ ಜಗಡ್ನಾ ನಹಿ ಚಾಹಿಯೆ. ಎಂದು ನಿಮ್ಮಲ್ಲಿ ಪರಸ್ಪರ ಹೊಡೆದಾಡೋದು ಜಗಳ ಮಾಡೋದು ಮಾಡಬಾರ್ದು. ಇದು ಪ್ರಾಣಿಗಳ ಕೆಲಸ. ಪ್ರಾಣಿ ಬಗ್ಗೆನೂ ಬಾಬೋರ್ ಮೊನ್ನೆ ಹೇಳಿದ್ರಲ್ಲ, ಪ್ರಾಣಿಗೆ ಪಳಗಿಸ್ತಾನೆ ಮನುಷ್ಯ, ಅದು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆ ಪ್ರಾಣಿಗೆ ಪಳಗಿಸೋ ಮನುಷ್ಯ ತನ್ನನ್ನು ಪಳಗಿಸ್ಕೊಳಕ್ಕೆ ಆಗಲ್ಲ. ಏತು ಜಾನುವಾರು ಕಾ ಕಾಮ್ ಹೈ ಲಡ್ನಾ ಜಗಡ್ನಾ ದೇಹಾಭಿಮಾನಿ. ಹೊಡೆದಾಡೋದು ಬೈದಾಡೋದು ಜಗಳ ಮಾಡೋದು ಇದೆಲ್ಲ ದೇಹ ಅಭಿಮಾನಿಗಳು. ಬಾಬೋರ ಹೆಸರಿಗೆ ಕಳಂಕ ತರ್ತಾರೆ. ಅಂತವ್ರು ಏನ್ ಮಾಡ್ತಾರೆ? ಇವರು ಬಾಬೋರ್ ಮಕ್ಕಳ, ಇವ್ರಿಗೂ ಈಶ್ವರ ಓದಿಸ್ತಾರ ಅಂದ್ರೆ ಮುಗೀತಲ್ಲ. ಬಾಪ್ ಕೆ ಲಿಯೇ ಹಿ ಕಹಾ ಜಾತಾ ಸದ್ಗುರು ಕಾ ನಿಂದಕ್ ತೌರ್ ನ ಪಾಯ್. ಬಾಬೋರಿಗೆ ಸದ್ಗುರುಗೆ ಇದು ಮಾತು ಹೇಳಿರೋದು. ಗುರುವಿನ ನಿಂದಕರಿಗೆ ಎಲ್ಲೂ ಸ್ಥಾನ ಇರಲ್ಲ. ಸದ್ಗುರುವಿನ ನಿಂದಕರಿಗೆ ಎಲ್ಲೂ ಸ್ಥಾನ ಇಲ್ಲ. साधुओं ने फिर अपने लिए कह दिया तो माताएं उनसे बहुत डरती कि कोई श्राप न मिल जाए. ಇದು ಶಿವಬಾಬೋರಿಗೆ ಹೇಳೋದು. ಗುರುವಿನ ನಿಂದಕರಿಗೆ ಎಲ್ಲೂ ಸ್ಥಾನ ಇಲ್ಲ, ಗುರುವಿನ ಗುಲಾಮ ಆಗದೆ ಎಂದು ಮುಕ್ತಿ ಇಲ್ಲ. ಇದೆಲ್ಲ ಸದ್ಗುರು ಹೇಳೋದು. ಅಂದ್ರೆ ಗುರುಗೆ ಸಮರ್ಪಣೆ ಆಗದೆ, ನಮ್ರತೆಯಿಂದ ಸೇವೆ ಮಾಡದೆ ಅವರೆಂದು ಮುಕ್ತಿ ಹೊಂದಕ್ಕಾಗಲ್ಲ ಅಂತ ಇದೆಲ್ಲ ಮಾತು. ಇದೆಲ್ಲ ಏನ್ ಮಾಡಿದ್ರು? ದೇಹದಾರಿ ಗುರುಗಳು ತಮ್ಮೇಲೆ ಇಟ್ಕೊಂಡ್ಬಿಟ್ರು. ಗುರುಗಳು ಅಂದ ತಕ್ಷಣ ಪಾಪ ಮಾತಿಯರು ಭಯ ಪಟ್ಕೋತಾರೆ. ಎಲ್ಲಾದ್ರೂ ಗುರುಗಳು ನಮ್ಗೆ ಶಾಪ ಕೊಡದೆ ಇರ್ಲಿ, ಮೊದ್ಲೆಲ್ಲ ಹೋಗ್ತಾ ಇದ್ವಿ ಈಗ ಹೋಗದೆ ಇದ್ರೆ ಶಾಪ ಎಲ್ಲಿ ಕೊಟ್ಟು ಬಿಡ್ತಾರ ಅನ್ನೋ ಭಯ. ಆದ್ರೆ ಬಾಬೋರ್ ಮೇಲೆ ನಿಶ್ಚಯ ಇದ್ರೆ ಆ ಭಯ ಇರಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವು ಮನುಷ್ಯರಿಂದ ದೇವತೆಗಳು ಆಗ್ತಾ ಇದೀವಿ. ಸತ್ಯವಾದ ಅಮರ ಕಥೆಯನ್ನ ಕೇಳ್ತಾ ಇದೀವಿ. कहते हो हम इस पाठशाला में आते हैं ಶ್ರೀ ಲಕ್ಷ್ಮೀ ನಾರಾಯಣ್ ಕಾ ಪದ ಪಾನೆ ಕೆ ಲಿಯೆ. ನಿಮ್ಗೆ ಗೊತ್ತಿದೆ ನಾವು ಈ ಪಾಠಶಾಲೆಗೆ ಬಂದು ಓದೋದೇ ಏನಕ್ಕೋಸ್ಕರ? ಶ್ರೀ ಲಕ್ಷ್ಮೀ ನಾರಾಯಣರ ಪದವಿಯನ್ನ ಪಡ್ಕೊಳ್ಳಿಕ್ಕೆ. ಅವ್ರು ಕಹಾ ಐಸೆ ಕೇತೆ ನಹಿ. ಇನ್ನು ಬೇರೆ ಎಲ್ಲೂ ಈ ತರ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹೋಗ್ತೀವಿ ನಮ್ಮ ಮನೆಗೆ, ಪರಂಧಾಮಕ್ಕೆ. ಇಸ್ಮೆ ಯಾದ್ ಕಾ ಪುರುಷಾರ್ಥ ಹಿ ಮುಖ್ಯ ಹೇ. ಅಲ್ಲಿಗೆ ಹೋಗ್ಬೇಕಾದ್ರೂ ಬಾಬೋರ ನೆನಪಿನ ಪುರುಷಾರ್ಥನೇ ಮುಖ್ಯ. ಆಧಾ ಕಲ್ಪ್ ಯಾದ್ ನಹಿ ಕಿಯಾ ಅವ್ ಏಕ್ ಹಿ ಜನ್ಮ ಮೇ ಯಾದ್ ಕರ್ನಾ ಹೈ. ಅರ್ಧ ಕಲ್ಪ ನೀವು ನನ್ನ ನೆನಪೇ ಮಾಡ್ಲಿಲ್ಲ, ನೆನ್ಪು ಮಾಡಿದ್ರು ಅದು ಯಥಾರ್ಥವಾಗಿ ನೆನ್ಪು ಮಾಡ್ಲಿಲ್ಲ ಅಂದ್ಮೇಲೆ ಇದು ಒಂದೇ ಜನ್ಮದಲ್ಲಿ ನೆನಪು ಮಾಡೋದು. ಇದರಲ್ಲಿ ಪರಿಶ್ರಮ ಇದೆ. ನೆನಪು ಮಾಡೋದ್ರಲ್ಲಿ ನೆನಪೂ ಮಾಡಬೇಕು, ದೈವಿ ಗುಣಗಳ ಧಾರಣೆನೂ ಮಾಡ್ಕೋಬೇಕು, ಯಾವುದೇ ಪಾಪ ಕರ್ಮನೂ ಮಾಡಬಾರ್ದು. ಮಾಡಿದ್ರೆ 100ಕ್ಕೆ 100 ಪಟ್ಟು
ದಂಡನೆ ಸಿಗುತ್ತೆ. ಪುರುಷಾರ್ಥ ಮಾಡಿ ತನ್ನ ಉನ್ನತಿ ಮಾಡ್ಕೊಳ್ಳಿ. ಆತ್ಮ ಈ ಶರೀರದ ಮೂಲಕ ಓದಿ ಬ್ಯಾರಿಸ್ಟರು, ಸರ್ಜನ್ನು ಏನೆಲ್ಲ ಪದವಿ ಪಡ್ಕೋತಾರೆ. ಈ ಲಕ್ಷ್ಮೀನಾರಾಯಣರ ಪದವಿ ಎಲ್ಲ ಪದವಿಗಿಂತ ಉನ್ನತವಾದ ಪದವಿ ಇದು. आगे चल तुमको साक्षात्कार बहुत होंगे. तुम हो सर्वोत्तम ब्राह्मण कुल भूषण ಪ್ರದರ್ಶನ ಚಕ್ರಧಾರಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾ ಸಾಕ್ಷಾತ್ಕಾರಗಳು ಆಗುತ್ತೆ. ಇದು ಸರ್ವೋತ್ತಮ ಬ್ರಾಹ್ಮಣ ಕುಲ. ಇದು ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣ ಪ್ರದರ್ಶನ ಚಕ್ರಧಾರಿಗಳು. ಕಲ್ಪದ ಹಿಂದೆನೂ ಈ ಜ್ಞಾನ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಫಿರ್ ತುಮ್ಕೋ ಸುನಾತೆ, ಮತ್ತೆ ಪುನಃನು ನಿಮ್ಗೆ ನಾನು ಹೇಳೋದು. ನೀವೇ ಕೇಳಿ ಪದವಿಯನ್ನ ಪಡ್ಕೊಳ್ತೀರಿ. ಫಿರ್ ಈ ಜ್ಞಾನ ಪ್ರಾಯಲೋಪ್ ಹೋ ಜಾತಾ ಹೈ. ಪದವಿ ಪಡ್ಕೊಂಡ್ಮೇಲೆ ಈ ಜ್ಞಾನ ಎಲ್ಲ ಮರ್ಜ್ ಆಗ್ಬಿಡುತ್ತೆ, ಪ್ರಾಯಲೋಪ ಆಗ್ಬಿಡುತ್ತೆ. ಬಾಕಿ ಈ ಶಾಸ್ತ್ರ ಆದೀತ ಭಕ್ತಿ ಮಾರ್ಗಕ್ಕೆ. ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದು. ಒಳ್ಳೆಯದು. ಮಧುರರಾದ ಹಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ನಿಮ್ಮ ಒಳಗಡೆ ಚೆಕ್ ಮಾಡ್ಕೋಬೇಕು. ಒಳಗಡೆ ಅಂತರ್ಮುಖಿಯಾಗಿ ಚೆಕ್ ಮಾಡ್ಕೊಳ್ಳಿ. ಹಮ್ ಬಾಕಿ ಆದ್ಮೇ ಕಿತ್ನಾ ಸಮಯ रहते. ನಾನು ಎಷ್ಟು ಸಮಯ ಬಾಬುವರ ನೆನಪಲ್ಲಿ ಇರ್ತೀನಿ. ದೈವಿ ಗುಣ ಎಷ್ಟರ ಮಟ್ಟಿಗೆ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ. ಹಮಾರೆ ಮೇ ಕೊಯ್ ಅವಗುಣ ತೋ ನಹಿ ಹೈ. ನನ್ನಲ್ಲಿ ಯಾವುದೇ ಅವಗುಣಗಳಿಲ್ವಾ. ನನ್ನ ಆಹಾರ ಪಾನೀಯ ಚಲನೆ ವಲನೆ ಎಲ್ಲವೂ ರಾಯಲ್ ಆಗಿದೆಯಾ, ಶ್ರೇಷ್ಠವಾಗಿದೆಯಾ. ವ್ಯರ್ಥ ಮಾತುಗಳಂತೂ ನಾನು ಮಾತಾಡಲ್ವಾ. ಜೂಟ್ ತೋ ನೈ ಬೋಲ್ತೆ ಹೈ. ಸುಳ್ಳು ಹೇಳಲ್ವಾ. ಯಾವುದೇ ಮಾತಿಗಿರ್ಬೋದು, ಸುಳ್ಳು ಹೇಳಲ್ವಾ. ಸುಳ್ಳು ಹೇಳೋದನ್ನು ಒಂದು ಪಾಪ. ಎರಡನೇದು, ನೆನಪಿನ ಚಾರ್ಟ್ ಅನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ನಾವೆಲ್ಲ ಆತ್ಮಗಳು ಸಹೋದರರು. ದೇಹ ಅಭಿಮಾನದಿಂದ ದೂರ ಇರಬೇಕು. ಎಲ್ಲ ಆತ್ಮಗಳು ಸಹೋದರರು. ದೇಹ ಅಭಿಮಾನದಿಂದ ದೂರ ಇರಬೇಕು. ತನ್ನ ಏಕರಸ ಸ್ಥಿತಿಯನ್ನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು. ನೋಡಿ, ಪುರುಷಾರ್ಥ ಮಾಡಕ್ಕೆ ತನ್ನ ಸ್ಥಿತಿ ಏಕರಸ ಮಾಡ್ಕೊಳ್ಬೇಕು, ಟೈಮ್ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ವರದಾನ, ಪಂಚತತ್ವಗಳು ಹಾಗೂ ಪಂಚವಿಕಾರಗಳು ಇದನ್ನ ತನ್ನ ಸೇವಾಧಾರಿಯನ್ನಾಗಿ ಮಾಡ್ಕೊಳ್ಳೋರೆ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ. 5 ತತ್ವಗಳು, 5 ವಿಕಾರಗಳು. ಇದನ್ನ ತನ್ನ ಸೇವಾದಾರಿ ಮಾಡ್ಕೊಂಡ್ರೇನೆ ನೀವು ಮಾಯಾಜೀತರು, ಸ್ವರಾಜ್ಯ ಅಧಿಕಾರಿ ಭವ. ಹೇಗೆ ಸತ್ಯುಗಿ ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿಯ ರಾಜ್ಯದ ಡ್ರೆಸ್, ಅವರ ಡ್ರೆಸ್ ಹಿಂದೆ ಪೀಚೆಸೆ ದಾಸಿಯಾ ಉಠಾತೆ. ಹಿಂದೆ ನೋಡಿ, ಫುಲ್ ನೆಲದವರೆಗೂ ಹಿಂದ್ಗಡೆ ಒಂದು ಡ್ರೆಸ್ ಇರುತ್ತೆ. ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿಗೆ ಅದನ್ನ ಹಿಂದ್ಗಡೆಯಿಂದ ದಾಸಿಯರು ಎತ್ಕೊಂಡು ಬರ್ಬೇಕು. ಹಾಗೆ ಸಂಗಮ್ ಯುಗದಲ್ಲಿ ನಿಮ್ಮ ಮಕ್ಕಳು ಯಾವಾಗ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿಯಾಗಿ ಟೈಟಲ್ಸ್ ಅನ್ನೋ ಡ್ರೆಸ್ ಇಂದ ಶೃಂಗರಿತರಾಗಿರ್ತೀರಿ. ಟೈಟಲ್ಸೇ ಡ್ರೆಸ್ ಇದು. ಆಗ 5 ತತ್ವ 5 ವಿಕಾರಗಳು ನಿಮ್ಮ ಡ್ರೆಸ್ ಅನ್ನ ಹಿಂದೆಯಿಂದ ಎತ್ಕೊಂಡ್ಬರುತ್ತೆ. ಅರ್ಥಾತ್ ಅಧೀನ್ ಹೋಕರ್ ಚಲೇಂಗೆ, ಅಂದ್ರೆ ನಿಮ್ ಸೇವಕ ಆಗ್ಬಿಡುತ್ತೆ. 5 ತತ್ವ 5 ವಿಕಾರಗಳು. ಯಾವಾಗ ಆಗುತ್ತೆ? ಟೈಟಲ್ಸ್ ಅನ್ನೋ ಡ್ರೆಸ್ ಹಾಕೊಂಡ್ರೆ. ಡ್ರೆಸ್ಸೇ ಇಲ್ದೇ ಇದ್ರೆ ಹೆಂಗ್ ಎತ್ಕೊಳಕ್ ಬರುತ್ತೆ? ಡ್ರೆಸ್ ಅದು ಕೆಳಗಡೆ ನೆಲಕ್ಕೆ ಬಂದಿರುತ್ತೆ, ಅದನ್ನ ಎತ್ಕೊಂಬರೋದು ನೋಡಿ.
ದ್ವಾಪರ ಕಲಿಯುಗದ ರಾಜರಿಗೂ ಆತರ ಕೆಲವೊಂದ್ಸಲ ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ಯಾವಾಗ ಸ್ವರಾಜ್ಯ ಅಧಿಕಾರಿಯಾಗಿ ಟೈಟಲ್ ಅನ್ನೋ ಡ್ರೆಸ್ ಇಂದ ನೀವು ಶೃಂಗರಿತವಾಗಿರ್ತೀರೋ ಆವಾಗ್ಲೇ 5 ತತ್ವ 5 ವಿಕಾರಗಳು ನಿಮ್ಮ ಡ್ರೆಸ್ ಅನ್ನ ಹಿಂದೆಯಿಂದ ಎತ್ಕೊಂಡ್ಬರ್ತಾರೆ. ಅಂದ್ರೆ ಅಧೀನ ಆಗಿ ಬರ್ತಾರೆ, ನೀವು ಅಧಿಕಾರಿಗಳು. ಅದಕ್ಕೋಸ್ಕರ ದೃಢ ಸಂಕಲ್ಪದ ಬೆಲ್ಟ್ ಇಂದ ಟೈಟಲ್ಸ್ ಅನ್ನೋ ಡ್ರೆಸ್ ಅನ್ನು ಟೈಟ್ ಮಾಡಿ. ದೃಢ ಸಂಕಲ್ಪ ಅನ್ನೋ ಬೆಲ್ಟ್, ಅದರಿಂದ ಟೈಟಲ್ ಅನ್ನೋ ಡ್ರೆಸ್ ಅನ್ನು ಟೈಟ್ ಮಾಡಿ. ಭಿನ್ನ ಭಿನ್ನ ಡ್ರೆಸ್ ಅಂದ್ರೆ ಭಿನ್ನ ಭಿನ್ನ ಟೈಟಲ್ಸ್ ಹಾಗೂ ಶೃಂಗಾರದ ಸೆಟ್ಟಿಂದ ಶೃಂಗರಿತರಾಗಿ ಬಾಬುವರ ಜೊತೆಯಾಗಿ ನಡೀರಿ. ಆಗ ಈ ವಿಕಾರಗಳು ಮತ್ತು ತತ್ವಗಳು ಪರಿವರ್ತನೆಯಾಗಿ ನಿಮಗೆ ಸಹಯೋಗಿ ಸೇವಾದಾರಿ ಆಗುತ್ತೆ. ಯಾವಾಗ ಟೈಟಲ್ಸ್ ಅನ್ನು ಡ್ರೆಸ್ ಹಾಕೊಳ್ತೀರಿ, ಸ್ವರಾಜ್ಯ ಅಧಿಕಾರಿಯಾಗಿ ಟೈಟಲ್ಸ್ ಅನ್ನೋ ಡ್ರೆಸ್ ಇಂದ ಶೃಂಗರಿತರಾಗ್ತೀರಿ. ಅದು ದೃಢ ಸಂಕಲ್ಪದ ಬೆಲ್ಟ್ ಇಂದ ಟೈಟಲ್ಸ್ ಅನ್ನೋ ಡ್ರೆಸ್ ಅನ್ನು ಟೈಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಯಾರು ಹೋಗುತ್ತೆ, ಬಿದ್ದೋಗುತ್ತಲ್ಲ. ಬಾಬಾ ಹೇಳ್ತಾರೆ, ಭಿನ್ನ ಭಿನ್ನ ಡ್ರೆಸ್ಸು ಶೃಂಗಾರದ ಸೆಟ್ ಇಂದ ಶೃಂಗರಿತವಾಗಿ ಬಾಬೋರ್ ಜೊತೆಯಾಗಿ ನಡೀರಿ. ಸತ್ಯಯುಗದಲ್ಲಿ ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿ, ಇಲ್ಲಿ ಸಂಗಮ್ ಯುಗದಲ್ಲಿ ಟೈಟಲ್ಸ್ ಡ್ರೆಸ್ ಹಾಕೊಂಡು ಬಾಬೋರ್ ಜೊತೆಗೆ ನಡೀರಿ. ಆಗ 5 ವಿಕಾರ 5 ತತ್ವಗಳೇ ಪರಿವರ್ತನೆ ಆಗ್ಬಿಟ್ಟು ನಿಮ್ಗೆ ಅದೇ ಸಹಯೋಗಿ ಸೇವಾದಾರಿಗಳಾಗುತ್ತೆ, ಸೇವಕರಾಗುತ್ತೆ. ಸರೆಂಡರ್ स्लोगन। जिन गुणों व शक्तियों का वर्णन करते हो उनके अनुभव में खो जाओ। ಅನುಭವ ही सबसे बड़ी ಅಥಾರಿಟಿ है। ಯಾವ ಗುಣಶಕ್ತಿಗಳ ವರ್ಣನೆ ಮಾಡ್ತೀರಿ ಅದರ ಅನುಭವದಲ್ಲಿ ಮುಳುಗೋಗಿ. ಯಾವ ಗುಣಶಕ್ತಿಯ ವರ್ಣನೆ ಮಾಡ್ತೀರಿ ಅದರ ಅನುಭವದಲ್ಲಿ ಮುಳುಗೋಗಿ. ಆಗ ಅನುಭವನೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿ। अव्यक्त इशारे। स्वयं को बाप के साथ कमेंट समझने से विनाशी साथी बनाने का संकल्प समाप्त हो जाएगा। ಸ್ವಯಂ ಅನ್ನು ಬಾಬೋರ ಜೊತೆ ಕಂಬೈಂಡ್ ಅಂತ ತಿಳ್ಕೊಂಡು ಕಂಬೈಂಡ್ ಆಗಿ ನಡೆದ್ರೆ ಯಾವತ್ತು ವಿನಾಶಿ ಜೀವನ ಸಂಗಾತಿ ಬೇಕು ಅನ್ನೋ ಸಂಕಲ್ಪ ಸಮಾಪ್ತಿ ಆಗ್ಬಿಡುತ್ತೆ. ನೋಡಿ, ಜೀವನದಲ್ಲಿ ಕುಮಾರಿ ಆಗ್ಲಿ ಕುಮಾರರಾಗ್ಲಿ ನಮಗೂ ಒಬ್ರು ಸಂಗಾತಿ ಬೇಕು, ಈ ತರ ಸಂಕಲ್ಪಗಳೇನ್ ಬರುತ್ತಲ್ಲ ಅದು ಸಮಾಪ್ತಿ ಆಗತ್ತೆ. ಯಾರಿಗೆ? ಸ್ವಯಂ ಬಾಬೋರ್ ಜೊತೆ ಕಂಬೈಂಡ್ ಆಗಿರೋರಿಗೆ. ಸರ್ವಶಕ್ತಿವಂತ ಜೊತೆಗಾರರಿದ್ದಾರೆ. ಹೇಗೆ ಸೂರ್ಯನ ಮುಂದೆ ಅಂಧಕಾರ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹಾಗೆ ಸರ್ವಶಕ್ತಿವಾನ್ ಮುಂದೆ ಮಾಯೆಯ ಯಾವುದೇ ವ್ಯರ್ಥ ಸಂಕಲ್ಪಗಳು ನಿಲ್ಲಲ್ಲ. ಅಂಥವರಿಗಿಂತ ವ್ಯರ್ಥ ಸಂಕಲ್ಪಗಳೆಲ್ಲ ಬರಲ್ಲ. ನನ್ಗೆ ಯಾರು ಜೊತೆ ಬೇಕಾಗುತ್ತೆ, ನನಗೆ ಸಹಾಯಕ್ಕೆ ಬೇಕಾಗುತ್ತೆ, ವಯಸ್ಸಾದ್ಮೇಲೆ ಬೇಕಾಗುತ್ತೆ, ಇದೆಲ್ಲ ಏನೇನೆಲ್ಲ ಮಾಯಾವಿ ಸಂಕಲ್ಪಗಳಿದೆಯಲ್ಲ ಅದೆಲ್ಲವೂ ಸಮಾಪ್ತಿ ಆಗುತ್ತೆ. कोई भी दुश्मन वार करने के पहले अकेला बनाता है, इसीलिए कभी अकेला नहीं बनो। ಯಾವುದೇ ಶತ್ರು ವಾರ್ ಮಾಡಕ್ ಮುಂಚೆ ಮೊದಲು ಒಂಟಿ ಮಾಡ್ತಾರೆ, ಎಲ್ಲರಿಂದ ಸಪರೇಟ್ ಮಾಡ್ತಾರೆ. ಅದೇ ರೀತಿ ಮಾಯನು ನಿಮ್ಮನ್ನ ಬಾಬೋರಿಂದ ಫಸ್ಟ್ ದೂರ ಮಾಡುತ್ತೆ, ಒಂಟಿ ಮಾಡುತ್ತೆ, ಆಮೇಲೆ ವಾರ್ ಮಾಡುತ್ತೆ. ಇದರಿಂದ ಎಂದು ಒಂಟಿ ಆಗಬೇಡಿ, ಸದಾ ಕಂಬೈಂಡ್ ಆಗಿರಿ. ಯಾಕೆಂದ್ರೆ ಅನೇಕ ಬ್ರಾಹ್ಮಣ ಮಕ್ಕಳದ್ದು ಇದೊಂದು ಪ್ರಶ್ನೆ, ನಮ್ಗೆ ವಯಸ್ಸಾದ್ಮೇಲೆ ಯಾರು ನೋಡ್ತಾರೆ, ಅಥವಾ ಯಾರಾದ್ರೂ ಸಹಾಯಕ್ಕೆ ಬೇಕಲ್ಲ, ಮದುವೆ ಆಗಿ ಮಾರನೇ ದಿನಾನೇ ಅವ್ರ ಶರೀರ ಬಿಟ್ರೆ ಅವಾಗ ಯಾರು ಸಹಾಯ ಮಾಡ್ತಾರೆ, ನಾವು ಬಿಟ್ರೆ ಅವ್ರಿಗೆ ಯಾರು ಮಾಡ್ತಾರೆ. ಅಂದ್ರೆ ಬಾಬೋರ್ ಮೇಲೆ ಸಂಪೂರ್ಣ ನಿಶ್ಚಯ ಇಲ್ಲದೆ ಇದ್ದಾಗ ಇವೆಲ್ಲ ಸಂಕಲ್ಪಗಳು ವ್ಯರ್ಥ ಸಂಕಲ್ಪಗಳು ಬರುತ್ತೆ. ಅದರಿಂದ ಸರ್ವಶಕ್ತಿವಂತನನ್ನ ಜೊತೆಗಾರನನ್ನಾಗಿ ಮಾಡಿಕೊಂಡ್ರೆ ಈ ಸೂರ್ಯನ ಕಿರಣದ ಮುಂದೆ ಆ ವ್ಯರ್ಥ ಸಂಕಲ್ಪದ ಅಂಧಕಾರ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮತ್ತೆಂದು ಒಂಟಿ ಆಗ್ಬೇಡಿ, ಒಂಟಿ ಆದ್ರೇನೆ ಮಾಯೆ ನಿಮ್ಮೇಲೆ ವಾರ್ ಮಾಡುತ್ತೆ. ಇದು ಬಹು ಅಮೂಲ್ಯ ಜನ್ಮ. ಈ ಜನ್ಮದಲ್ಲೇ ನೀವು ಮನುಷ್ಯರಿಂದ ದೇವತೆಗಳಾಗೋ ಪುರುಷಾರ್ಥ ಮಾಡ್ತೀರಿ. ನನ್ ಮಕ್ಕಳು ಅಂದ್ರೆ ಪ್ರೂಫ್ ಏನು? ಬಾಬಾ ಹೇಳ್ತಾರೆ, ಪ್ರೀತಿ ಸ್ನೇಹದಿಂದ ಇರಿ, ಎಂದು ಒಡೆದಾಡೋದು ಜಗಳ ಮಾಡೋದು ಉಪ್ಪು ನೀರುಗಳು ಆಗ್ಬೇಡಿ, ಕ್ಷೀರಖಂಡವಾಗಿರಿ, ಅದೇ ಪ್ರೂಫ್. ಓಂ ಶಾಂತಿ.